ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಸತೀನ್. ಇದು ನಿಮ್ಮಿಂದ ನಿಮ್ಗಾಗಿ ನಿಮ್ಗೋಸ್ಕರ ಅಂತ ಇರೋ ಯೂಟ್ಯೂಬ್ ಚಾನಲ್ ಫ್ಯಾಕ್ಚುಯಲ್ ಎಜುಕೇಶನ್ ಇನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ಮೆಟಲ್ಸ್ ನ ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಮೊದಲನೇದು, ಮೆಟಲ್ ನ ಹೀಟ್ ಮಾಡಿದಾಗ ಏನಾಗುತ್ತೆ ಅಥವಾ ಅಟ್ಮಾಸ್ಫಿಯರಿಕ್ ಏರ್ ಅಲ್ಲಿ ಬರ್ನ್ ಮಾಡಿದಾಗ, ಮೆಟಲ್ಸ್ ಬರ್ನ್ಟ್ ಇನ್ ಏರ್ ಈ ರೀತಿ ಬರೆದ್ರು ಒಂದೇ, ಅಥವಾ ರಿಯಾಕ್ಷನ್ ವಿತ್ ಆಕ್ಸಿಜನ್ ಅಂತ ಬರೆದ್ರು ಒಂದೇ. ಯಾಕಂದ್ರೆ ನಾವು ಬರ್ನ್ ಮಾಡ್ತಿದ್ವಿ ಅಥವಾ ಹೀಟ್ ಮಾಡ್ತಿದ್ವಿ ಅಂದಾಗ ಆ ಒಂದು ಮೆಟಲ್ ಅಟ್ಮಾಸ್ಫಿಯರಿಕ್ ಏರ್ ಜೊತೆ ರಿಯಾಕ್ಷನ್ ಆಗುತ್ತೆ. ಸೆಕೆಂಡ್ ಒನ್, ರಿಯಾಕ್ಷನ್ ವಿತ್ ವಾಟರ್. ಮೆಟಲ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಯಾವ ರೀತಿ ಇರುತ್ತೆ ಅಂದ್ರೆ ರಿಯಾಕ್ಷನ್ ವಿತ್ ಆಸಿಡ್. ವಿತ್ acids. Fourth one, reaction with solutions of other metal salts. ಈಗ ನಾನು ಎಕ್ಸಾಂಪಲ್ ಆಗಿ ಕಾಪರ್ ತಗೊಳ್ತೀನಿ ಅಂತ ಹೇಳಿ. ಕಾಪರ್ ನ ಅಟ್ಮಾಸ್ಫಿಯರಿಕಲ್ ಹೀಟ್ ಮಾಡಿದಾಗ ಯಾವ ರೀತಿ ಇರುತ್ತೆ ಅಂದ್ರ ಆ ಕಾಪರ್ ನ ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಜೊತೆಗೆ ಆಸಿಡ್ಸ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಜೊತೆಗೆ ಕಾಪರ್ ನ ಬೇರೆ ಮೆಟಲ್ ಸಾಲ್ಟ್ಸ್ ಜೊತೆಗೆ ಅಂದ್ರೆ ಐರನ್ ಸಲ್ಫೇಟ್ ಅದೊಂದು ಮೆಟಲ್ ಸಾಲ್ಟ್, ಜಿಂಕ್ ಸಲ್ಫೇಟ್, ಆಮೇಲೆ ಮೆಗ್ನೀಷಿಯಂ ಸಲ್ಫೇಟ್, ಇವೆಲ್ಲ ಕೂಡ ಸಾಲ್ಟ್ಸ್. ಇದರಲ್ಲಿ ಮೆಟಲ್ಸ್ ಗಳಿದಾವೆ, ಐರನ್, ಜಿಂಕ್, ಮೆಗ್ನೀಷಿಯಂ. ಸೊ ಅದಕ್ಕೆ ಇವನ್ನ ಮೆಟಲ್ ಸಾಲ್ಟ್ಸ್ ಅಂತ ಕರಿತೀವಿ. ಈ ಕಾಪರ್ ಇವುಗಳ ಜೊತೆ ರಿಯಾಕ್ಟ್ ಆದ್ರೆ ಯಾವ ರೀತಿ ಇರುತ್ತೆ, ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ ಕಾಪರ್. ಈ ರೀತಿ ಬೇರೆ ಬೇರೆ ಮೆಟಲ್ಸ್ ಗಳನ್ನ ಇಂಡಿವಿಜುವಲ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಯಾವ್ಯಾವು ಹೀಟ್ ಮಾಡಿದಾಗ ಜೊತೆಗೆ ವಾಟರ್ ಜೊತೆ ರಿಯಾಕ್ಟ್ ಆದ್ರೆ, ಆಸಿಡ್ ಜೊತೆಗೆ ರಿಯಾಕ್ಟ್ ಆದ್ರೆ, ಒಂದು ಮೆಟಲ್ ಬೇರೆ ಮೆಟಲ್ ಸಾಲ್ಟ್ಸ್ ಗಳ ಸೊಲ್ಯೂಷನ್. ಈಗ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಬೇರೆ ಐರನ್ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅದರ ಡಿಸ್ಕಸ್ ಮಾಡ್ತೀವಿ. ಇಷ್ಟರಲ್ಲಿ ಈಗ ಮೊದಲನೇದು ಯಾವ್ದು ನೋಡ್ತೀವಿ ಅಂದ್ರೆ, ಮೆಟಲ್ಸ್ ನ ಅಟ್ಮಾಸ್ಫಿಯರಿಕ್ ಏರ್ ಅಲ್ಲಿ ಹೀಟ್ ಮಾಡಿದ್ರೆ, ಯಾವುದೇ ಮೆಟಲ್ಸ್ ನ ಹೀಟ್ ಮಾಡ್ತಾ ಹೋದ್ರೆ ಮೆಟಲ್ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಈಗ ನಾನು ಒಂದು ಮೆಟಲ್ ಹೀಟ್ ಮಾಡ್ತಾ ಇದ್ದೀನಿ. ಮೆಟಲ್ ಹೀಟ್ ಮಾಡ್ತಿದೆ ಅಂದ್ರೆ ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಮೆಟಲ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಮೆಟಲ್ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ನಾವು ಫಸ್ಟ್ ಲೆಸನ್ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ ಲೆಸನ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಮೆಟಲ್ ಆಗಿ ನಾನು ಮೆಗ್ನೀಷಿಯಂ ರಿಬ್ಬನ್ ನಾನು ಹೀಟ್ ಮಾಡ್ತಾ ಹೋದ್ರೆ ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ MgO ಮೆಗ್ನೀಷಿಯಂ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಈಕ್ವೇಟ್ ಮಾಡಬೇಕು ಅಂದ್ರೆ ಈಕ್ವಲ್ ಅಂದ್ರೆ ಯಾವುದೇ ಮೆಟಲ್ ನ ಆಕ್ಸಿಜನ್ ಜೊತೆ ಹೀಟ್ ಮಾಡಿದಾಗ ಮೆಟಲ್ ಆಕ್ಸೈಡ್ಸ್, ಇಲ್ಲಿ ಮೆಗ್ನೀಷಿಯಂ ತಗೊಂಡ್ರೋದಕ್ಕೆ ಮೆಗ್ನೀಷಿಯಂ ಆಕ್ಸೈಡ್ಸ್ ಫಾರ್ಮೇಶನ್ ಆಗುತ್ತೆ. ಈಗ ಕೆಲವು ಎಕ್ಸಾಂಪಲ್ಸ್ ತಗೊಳ್ತೀನಿ, ಅಂದ್ರೆ ಕೆಲವು ಮೆಟಲ್ ಗಳನ್ನ ತಗೊಳ್ತೀನಿ, ಅವು ಯಾವ್ಯಾವ ರೀತಿ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ ಅದರ ರಿಯಾಕ್ಟಿವಿಟಿ ಕಂಪೇರ್ ಮಾಡೋಣ. ಸೋಡಿಯಂ ತಗೊಳ್ತೀನಿ, ಪೊಟ್ಯಾಷಿಯಂ ತಗೊಳ್ತೀನಿ, ಅಲ್ಯೂಮಿನಿಯಂ ತಗೊಳ್ತೀನಿ, ಜಿಂಕ್ ತಗೊಳ್ತೀನಿ, ಮೆಗ್ನೀಷಿಯಂ ತಗೊಳ್ತೀನಿ, ಕಾಪರ್ ತಗೊಳ್ತೀನಿ, ಆಮೇಲೆ ಸಿಲ್ವರ್, ಗೋಲ್ಡ್. ಸಿಲ್ವರ್ ಏಜ್ ಅಂತ ಏನ್ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ, ಸಿಲ್ವರ್ ಲ್ಯಾಟಿನ್ ನೇಮ್ ಬಂದು ಅರ್ಜೆಂಟಮ್, ಅದಕ್ಕೆ AG ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಗೋಲ್ಡ್ ಅರಮ್ ಲ್ಯಾಟಿನ್ ನೇಮ್, ಸೊ ಅದಕ್ಕೆ ನಾವು AU ಅಂತ ರೆಪ್ರೆಸೆಂಟ್ ಮಾಡ್ತೀವಿ. AU ಅಂದ್ರೆ ಗೋಲ್ಡ್, AG ಅಂದ್ರೆ ಸಿಲ್ವರ್. ಈಗ ಒಂದೊಂದು ಇವಿಷ್ಟು ಮೆಟಲ್ ಆಕ್ಸಿಜನ್ ಅಂತ ರಿಯಾಕ್ಟ್ ಮಾಡ್ತಾ ಹೋಗ್ತೀವಿ. ಅದ್ರ ರಿಯಾಕ್ಟಿವಿಟಿ ಯಾವ್ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಇವೆರಡು ಬಗ್ಗೆ ಬಂದ್ರೆ, ಇವೆರಡನ್ನ ಹೀಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ಮೆಗ್ನೀಷಿಯಂ ಆಕ್ಸಿಜನ್ ಅಂತ ರಿಯಾಕ್ಟ್ ಆಗ್ಬೇಕು ಅಂದ್ರೆ ನಾವು ಹೀಟ್ ಮಾಡ್ಬೇಕಾಗತ್ತೆ. ಅಟ್ಮಾಸ್ಫಿಯರಿಕ್ ಏರ್ ಅಲ್ಲಿ ಆಕ್ಸಿಜನ್ ಇರುತ್ತೆ, ನಾವು ಬರೀ ಮೆಗ್ನೀಷಿಯಂ ರಿಬ್ಬನ್ ಈ ರೀತಿ ಇಟ್ಕೊಂಡಿರ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ ರಿಯಾಕ್ಟ್ ಆಗಲ್ಲ. ನಾವು ಹೀಟ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಆಕ್ಸಿಜನ್ ಮೆಗ್ನೀಷಿಯಂ ಜೊತೆ ರಿಯಾಕ್ಟ್ ಮಾಡುತ್ತೆ. ಬಟ್ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಜೊತೆ ಯಾವ ರೀತಿ ಅಂದ್ರೆ ಹೀಟ್ ಮಾಡೋದೇ ಬೇಡ, ಅಟ್ಮಾಸ್ಫಿಯರ್ ತಗೊಂಬಂದ ತಕ್ಷಣ ಡೈರೆಕ್ಟ್ ಆಗಿ ರಿಯಾಕ್ಟ್ ಆಗುತ್ತೆ. ಅದಕ್ಕೆ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ನ ಕೆರೋಸಿನ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಯಾಕಂದ್ರೆ ಅಟ್ಮಾಸ್ಫಿಯರ್ ಇಟ್ಟಿದ ತಕ್ಷಣ ಅದು ರಿಯಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಏನ್ ಮಾಡ್ತಾರೆ, ಕೆರೋಸಿನ್ ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ಆ ಕೆರೋಸಿನ್ ಇಂದ ಹೊರಗಡೆ ತಗೊಂಬಂದ ತಕ್ಷಣ ಡೈರೆಕ್ಟ್ ಆಗಿ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ಬಿಡುತ್ತೆ. ಅಂದ್ರೆ ತುಂಬಾ ವಿಗರಸ್ ಆಗಿ ರಿಯಾಕ್ಟ್ ಆಗ್ತಾ ಹೋಗುತ್ತೆ. ಯಾವುದೇ ರೀತಿ ಹೀಟ್ ಮಾಡೋ ಅವಶ್ಯಕತೆ ಇಲ್ಲ, ತುಂಬಾ ಫಾಸ್ಟ್ ಆಗಿ ಆಕ್ಸಿಜನ್ ಜೊತೆ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ರಿಯಾಕ್ಟ್ ಆಗುತ್ತೆ. ಇವಿಷ್ಟು ಅಲ್ಯೂಮಿನಿಯಂ, ಜಿಂಕ್, ಮೆಗ್ನೀಷಿಯಂ, ಕಾಪರ್ ಇವೇನಂದ್ರೆ ಇವು ರಿಯಾಕ್ಟ್ ಆಗ್ತಾ ಈಗ ಒಂದು ಮೆಟಲ್, ಈಗ ಇದೇ ನಾನು ಅಲ್ಯೂಮಿನಿಯಂ ಅಂತ ಅನ್ಕೊಳ್ಳಿ. ಅಲ್ಯೂಮಿನಿಯಂ ನ ಹೀಟ್ ಮಾಡ್ತಾ ಇದೀನಿ. ಹೀಟ್ ಮಾಡ್ತಾ ಈ ಮೆಟಲ್ ಸುತ್ತ ಒಂದು ಆಕ್ಸೈಡ್ ಲೇಯರ್ ಫಾರ್ಮೇಶನ್ ಆಗುತ್ತೆ. ಈಗ ಇದು ಅಲ್ಯೂಮಿನಿಯಂ ಹೀಟ್ ಮಾಡ್ತಾ ಇದ್ದೀನಿ, ಫ್ಲೇಮ್ ಅಲ್ಲಿ ನಾನು ಹೀಟ್ ಮಾಡ್ತಾ ಇದ್ದೀನಿ. ಅಟ್ಮಾಸ್ಫಿಯರ್ ಆಕ್ಸಿಜನ್ ಇದೆ,
ಹೀಟ್ ಮಾಡ್ಬೇಕಾದ್ರೆ ಆಕ್ಸಿಜನ್ ಜೊತೆ ಈ ಒಂದು ಮೆಟಲ್ ರಿಯಾಕ್ಟ್ ಆಗುತ್ತೆ. ಯಾವ ರೀತಿ ಅಂದ್ರೆ ಸರ್ಫೇಸ್ ಮೇಲೆ ಅಲ್ಯೂಮಿನಿಯಂ ಇದೆಯಲ್ಲ, ಸರ್ಫೇಸ್ ಮೇಲ್ಗಡೆ ಇರೋ ಅಲ್ಯೂಮಿನಿಯಂ ಆಟಮ್ಸ್ ಜೊತೆ ಮಾತ್ರ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ರಿಯಾಕ್ಟ್ ಆಗಿ ಸರ್ಫೇಸ್ ಮೇಲೆ ಈ ರೀತಿ ಮೇಲೆ ಆಕ್ಸೈಡ್ ಲೇಯರ್ ಫಾರ್ಮೇಶನ್ ಆಗುತ್ತೆ. ಯಾವ ಆಕ್ಸೈಡ್ ಲೇಯರ್? ಅಲ್ಯೂಮಿನಿಯಂ ಆಕ್ಸೈಡ್ ಲೇಯರ್ ಫಾರ್ಮೇಶನ್ ಆಗುತ್ತೆ. ಸರ್ಫೇಸ್ ಮೇಲಿರೋ ಅಲ್ಯೂಮಿನಿಯಂ ಆಟಮ್ಸ್ ಆಕ್ಸಿಜನ್ ಅಟ್ಮಾಸ್ಫಿಯರ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ Al2O3 ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಇದನ್ನ ಈಕ್ವೇಟ್ ಮಾಡೋದೇ ಇರೋದು. ಈಗ ಈಕ್ವೇಟ್ ಮಾಡ್ತೀನಿ ನೋಡಿ. ಅಲ್ಯೂಮಿನಿಯಂ ಫಸ್ಟ್ ಮೆಟಲ್ಸ್ ತಗೊಳ್ತೀನಿ. ಅಲ್ಯೂಮಿನಿಯಂ 2 ಇದೆ, 2 ಹಾಕ್ತೀನಿ. ಅಲ್ಯೂಮಿನಿಯಂ ಈಕ್ವೇಟ್ ಆಯ್ತು. ಇನ್ನು ಆಕ್ಸಿಜನ್ 2 ಇದೆ, ಆಕ್ಸಿಜನ್ 3 ಇದೆ. ಈ ರೀತಿ 2, 3 ಬಂದಾಗ ಏನ್ ಮಾಡ್ಬೇಕು ಅಂದ್ರೆ 2 LCM ತಗೊಳ್ಳಿ. 2, 3 LCM ಏನು ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. 2, 3 6. 6 ಸಿಕ್ಕಿದ ಅರ್ಥ ಏನು ಅಂದ್ರೆ 2 ಕಡೆನೂ ಆಕ್ಸಿಜನ್ ನ 6 ಮಾಡಿ ಆಗ ಈಕ್ವಲ್ ಆಗುತ್ತೆ ಅಂತ ಅರ್ಥ. ಈಗ ಇಲ್ಲಿ 2 ಇದೆ, ಈ 2 ನ 6 ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು? 3 ಹಾಕ್ತೀನಿ. 3 2 6. ಈ ಕಡೆ ಆಕ್ಸಿಜನ್ 3 ಇದೆ, ಇದನ್ನು ಕೂಡ 6 ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ LCM ಅಲ್ಲಿ. ಈ 3 ನ 6 ಮಾಡ್ಬೇಕು ಅಂದ್ರೆ 2 ಹಾಕ್ತೀನಿ. 2 3 6. ಓಕೆ, ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು ನೋಡಿ. 3 2 6, 3 2 6 ಈಕ್ವೇಟ್ ಆಯ್ತು. ಬಟ್ ಅಲ್ಯೂಮಿನಿಯಂ ಚೇಂಜ್ ಆಗಿದೆ. ಅಲ್ಯೂಮಿನಿಯಂ 2 ಇದೆ, 2 2 4, ಇಲ್ಲಿ 4 ಇದೆ. ಸೊ ಇಲ್ಲಿ ನಾನು 4 ಹಾಕ್ತೀನಿ ಅಂದ್ರೆ ಕ್ವೆಶ್ಚನ್ ಬ್ಯಾಲೆನ್ಸ್ ಆಯ್ತು ಅಂತ. ಇದು ಸ್ವಲ್ಪ ಟ್ರಿಕ್ಕಿ ಆಗಿತ್ತು ಅಂತ ಹೇಳ್ಕೊಟ್ಟೆ. ಓಕೆ, ಅಂದ್ರೆ ಅಲ್ಯೂಮಿನಿಯಂ ಅಂದ್ರೆ ಸರ್ಫೇಸ್ ಮೇಲೆ ಅಲ್ಯೂಮಿನಿಯಂ ಆಟಮ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಅಲ್ಯೂಮಿನಿಯಂ ಆಕ್ಸೈಡ್ ಅಂದ್ರೆ ಈ ಮೆಟಲ್ ಸುತ್ತಲೂ ಒಂದು ಲೇಯರ್ ಫಾರ್ಮೇಶನ್ ಆಗ್ಬಿಡುತ್ತೆ. ಆ ಲೇಯರ್ ಫಾರ್ಮೇಶನ್ ಆದ ತಕ್ಷಣ ಮೆಟಲ್ ಒಳಗಡೆ ಮತ್ತೆ ಅಲ್ಯೂಮಿನಿಯಂ ಆಟಮ್ಸ್ ಇರ್ತಾವಲ್ಲ, ನಾನು ಹೇಳಿದ್ದು ಸರ್ಫೇಸ್ ಮೇಲ್ಗಡೆ ಇರೋ ಅಲ್ಯೂಮಿನಿಯಂ ಆಟಮ್ಸ್ ಮಾತ್ರ ರಿಯಾಕ್ಟ್ ಆಗಿದೆ ಅಂತ. ಬಟ್ ಸರ್ಫೇಸ್ ಒಳಗಡೆನೇ ಇರುತ್ತಲ್ಲ, ಒಳಗಡೆ ಅಲ್ಯೂಮಿನಿಯಂ ಆಟಮ್ಸ್ ಇದೆಯಲ್ಲ, ಅವುಗಳು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗದೆ ಇರೋ ರೀತಿ Al2O3 ಒಂದು ಲೇಯರ್ ಫಾರ್ಮೇಶನ್ ಮಾಡ್ಕೊಂಡ್ಬಿಡುತ್ತೆ. ಅದು ಪ್ರೊಟೆಕ್ಟಿವ್ ಲೇಯರ್. ಅದು ಏನೇನು ಪ್ರೊಟೆಕ್ಟ್ ಮಾಡುತ್ತೆ? ಒಳಗಡೆ ಇರೋ ಅಲ್ಯೂಮಿನಿಯಂ ಆಟಮ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗದೆ ಇರೋ ರೀತಿ ಮಾಡುತ್ತೆ. ಬರೀ ಅಲ್ಯೂಮಿನಿಯಂ ಅಷ್ಟೇ ಅಲ್ಲ, ನೀವು ಜಿಂಕ್ ತಗೊಳ್ಳಿ, ಮೆಗ್ನೀಷಿಯಂ ತಗೊಳ್ಳಿ, ಕಾಪರ್ ತಗೊಳ್ಳಿ, ಇವೆಲ್ಲಾನು ಕೂಡ ಅದೇ ರೀತಿನೇ ಹೀಟ್ ಮಾಡ್ತಾ ಮಾಡ್ತಾ ಒಂದು ಲೇಯರ್, ಪ್ರೊಟೆಕ್ಟಿವ್ ಲೇಯರ್ ಫಾರ್ಮೇಶನ್ ಮಾಡ್ಕೊಳ್ತದೆ ಅನ್ಸುತ್ತಾ. ಅದು ಫರ್ದರ್ ಒಳಗಡೆ ಇರೋ ಆಟಮ್ಸ್ ಗಳು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗದೆ ಇರೋ ರೀತಿ ಮಾಡುತ್ತೆ. ನೀವು ಕಾಪರ್ ತಗೊಳ್ತೀನಿ ಅಂದ್ರೆ ಕಾಪರ್ ಹೀಟ್ ಮಾಡಿದ್ರೆ ಕಾಪರ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ CuO ಅಂದ್ರೆ ಇದು ಬ್ಲಾಕ್ ಕಲರ್ ಕಾಪರ್ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಅದಕ್ಕೆ ನೀವು ಯಾವುದೇ ಕಾಪರ್ ಒಂದು ಮೆಟಲ್ ನ ಹೀಟ್ ಮಾಡ್ತಾ ಹೋದ್ರೆ ಸುತ್ತಲೂ ಬ್ಲಾಕ್ ಕಲರ್ ಆಗುತ್ತೆ, ಮತ್ತೆ ರಿಯಾಕ್ಷನ್ ಮತ್ತೆ ಆಗೋದೇ ಇಲ್ಲ. ಯಾಕಂದ್ರೆ ಬ್ಲಾಕ್ ಕಲರ್ ಅಂದ್ರೆ ಸರ್ಫೇಸ್ ಮೇಲೆ ಕಾಪರ್ ಆಟಮ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ CuO ಸರ್ಫೇಸ್ ಮೇಲೆ ಲೇಯರ್ ಫಾರ್ಮೇಶನ್ ಆಗ್ಬಿಡುತ್ತೆ. CuO ಯಾವ ಕಲರ್? ಬ್ಲಾಕ್ ಕಲರ್. ಅದಕ್ಕೆ ಸರ್ಫೇಸ್ ಫುಲ್ ಬ್ಲಾಕ್ ಕಲರ್ ಆಗ್ಬಿಡುತ್ತೆ. ಫರ್ದರ್ ಅದು ಕಲರ್ ಚೇಂಜ್ ಆಗಲ್ಲ, ಅಂದ್ರೆ ಕಾಪರ್ ರಿಯಾಕ್ಟ್ ಆಗೋದಿಲ್ಲ. ಇದಿಷ್ಟು ಲೇಯರ್ ಫಾರ್ಮೇಶನ್ ಮಾಡ್ಕೊಳುತ್ತೆ. ಇನ್ನೊಂದು ಡಿಸ್ಕಸ್ ಮಾಡ್ಬೇಕಿತ್ತು, ಐರನ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಲ್ಲ. ಐರನ್ ಮೆಟಲ್, ಇದೊಂದು ಐರನ್ ಮೆಟಲ್ ತಗೊಂತೀನಿ ಅಂದ್ರೆ ಅದು ರಿಯಾಕ್ಟ್ ಆಗಲ್ಲ. ಬಟ್ ಐರನ್ ಫಿಲಿಂಗ್ಸ್ ಅಂತ ಬರುತ್ತೆ, ಪೌಡರ್ ಫಾರ್ಮೇಶನ್, ಪೌಡರ್ ರೀತಿ ಇರುತ್ತೆ ಐರನ್. ಅದನ್ನ ತಗೊಂಡ್ಬಂದು ಹೀಟ್ ಮಾಡಿದ್ರೆ ಅದು ತುಂಬಾ ಫಾಸ್ಟ್ ಆಗಿ ರಿಯಾಕ್ಟ್ ಆಗುತ್ತೆ. ಬಟ್ ಐರನ್ ಮೆಟಲ್ ರಿಯಾಕ್ಟ್ ಆಗಲ್ಲ. ಇನ್ನ ಸಿಲ್ವರ್ ಮತ್ತೆ ಗೋಲ್ಡ್ ಇವೆರಡು ಎಷ್ಟೇ ಟೆಂಪರೇಚರ್ ಹೀಟ್ ಮಾಡಿದ್ರು ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಲ್ಲ. ಇದಿಷ್ಟು ಯಾವ್ಯಾವ ಮೆಟಲ್ ಯಾವ್ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ಡಿಸ್ಕಸ್ ಮಾಡಿದೀವಿ. ಈಗ ನೆಕ್ಸ್ಟ್ ಏನು ಅಂದ್ರೆ ಮೆಟಲ್ ಆಕ್ಸೈಡ್ಸ್ ಬಗ್ಗೆ ನೋಡೋಣ. ಓಕೆನಾ? ಮೆಟಲ್ ಆಕ್ಸೈಡ್ಸ್ ನಾವು ಲಾಸ್ಟ್ ಲೆಸನ್ ಅಂದ್ರೆ ಆಸಿಡ್, ಬೇಸಿಸ್ ಅಂಡ್ ಸಾಲ್ಟ್ಸ್ ಲೆಸನ್ ಅಲ್ಲಿ ಆಗ್ಲೇ ಡಿಸ್ಕಸ್ ಮಾಡ್ತೀವಿ. ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್ ಅಂತ ಹೇಳಿದೀವಿ. ಮೆಟಲ್ ಆಕ್ಸೈಡ್ ಏನ್ ಬಂದಿದೆಯಲ್ಲ ಅದು ಬೇಸಿಕ್ ಇನ್ ನೇಚರ್. ಯಾಕೆ ಬೇಸಿಕ್ ಇನ್ ನೇಚರ್ ಅಂತ ಕರಿತೀವಿ? ಎಕ್ಸಾಂಪಲ್ ಕೊಡ್ತೀವಿ. ಲಾಸ್ಟ್ ಲೆಸನ್ ಅಲ್ಲಿ ಒಂದು ಹಳೆ ಇಕ್ವೇಶನ್ ಡಿಸ್ಕಸ್ ಮಾಡಿದೀವಿ. ಏನದು? ಮೆಟಲ್ ಆಕ್ಸೈಡ್ಸ್ ನ ಆಸಿಡ್ಸ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನ್ ಬರುತ್ತೆ ನಮ್ಗೆ? ಸಾಲ್ಟ್ ಮತ್ತೆ ವಾಟರ್ ಬರುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಬರೀರಿ ಅಂತ ಕೇಳಿದ್ರೆ CuO ಕಾಪರ್ ಆಕ್ಸೈಡ್, ಮೆಟಲ್ ಇದೆ, ಆಕ್ಸಿಜನ್ ಜೊತೆ ಬಾಂಡ್ ಮಾಡ್ಕೊಂಡಿದೆ, ಮೆಟಲ್ ಆಕ್ಸೈಡ್. ಇದು ಆಸಿಡ್ ಅಂದ್ರೆ HCl ಜೊತೆ ರಿಯಾಕ್ಟ್ ಮಾಡ್ತೀನಿ. ರಿಯಾಕ್ಟ್ ಆದಾಗ ಕಾಪರ್ ಕ್ಲೋರೈಡ್ CuCl2 ಜೊತೆಗೆ H2O ಫಾರ್ಮೇಶನ್ ಆಗುತ್ತೆ. ಇದೊಂದು ಎಕ್ಸಾಂಪಲ್. ಮೆಟಲ್ ಆಕ್ಸೈಡ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿದೆ, ಸಾಲ್ಟ್ ಪ್ಲಸ್ ವಾಟರ್. ಈ ಒಂದು ರಿಯಾಕ್ಷನ್ ನೋಡ್ಕೊಳ್ಳಿ. ಇದನ್ನೊಂದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಬರ್ತೀನಿ. ಬೇಸ್ ನ ಆಸಿಡ್ಸ್ ಜೊತೆ ರಿಯಾಕ್ಟ್ ಮಾಡ್ತೀನಿ. ಆಸಿಡ್ ಬೇಸ್ ರಿಯಾಕ್ಟ್ ಆದ್ರೆ ಏನಾಗುತ್ತೆ? ಸಾಲ್ಟ್ ಪ್ಲಸ್ ವಾಟರ್. ನಾನು ಏನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ಮೆಟಲ್ ಆಕ್ಸೈಡ್ ಬೇಸಿಕ್ ಇನ್ ನೇಚರ್ ಅಂತ ಹೇಳ್ತೀರಾ, ಯಾಕೆ? ಇಲ್ಲಿ ನೋಡಿ, ಈ ರಿಯಾಕ್ಷನ್ ಎರಡು ಕಂಪೇರ್ ಮಾಡಿ. ಫಸ್ಟ್ ರಿಯಾಕ್ಷನ್, ಸೆಕೆಂಡ್ ರಿಯಾಕ್ಷನ್, ಇವೆರಡನ್ನು ಕಂಪೇರ್ ಮಾಡಿ ನೋಡಿ. ಸಾಲ್ಟ್ ಪ್ಲಸ್ ವಾಟರ್, ಸಾಲ್ಟ್ ಪ್ಲಸ್ ವಾಟರ್, ಎರಡು ಕಡೆನೂ ಕೂಡ ಪ್ರಾಡಕ್ಟ್ ಸೇಮ್ ಇದೆ. ಸಾಲ್ಟ್ ಬರ್ತಿದೆ, ಜೊತೆಗೆ ವಾಟರ್ ಬರ್ತಾ ಇದೆ. ರಿಯಾಕ್ಟೆಂಟ್ ಕಂಪೇರ್ ಮಾಡಿ. ಆಸಿಡ್ಸ್ ಇದೆ, ಆಸಿಡ್ಸ್ ಇದೆ. ಇಲ್ಲಿ ನೋಡಿ, ಬೇಸ್ ಜಾಗದಲ್ಲಿ ಮೆಟಲ್ ಆಕ್ಸೈಡ್ಸ್ ಇದೆ. ಅಂದ್ರೆ ಅರ್ಥ ಏನು? ನೀವು ಬೇಸ್ ತಗೊಳ್ಳೋ ಬದಲು
ಮೆಟಲ್ ಆಕ್ಸೈಡ್ಸ್ ತಗೊಂಡ್ರು ಕೂಡ ಪ್ರಾಡಕ್ಟ್ ಸೇಮ್ ಬರುತ್ತೆ. ಅಂದ್ರೆ ಸೇಮ್ ಸಾಲ್ಟ್ ಬರಲ್ಲ, ಒಂದೇ ಸಾಲ್ಟ್ ಬರಲ್ಲ, ಬಟ್ ಎರಡು ಸಾಲ್ಟೇ ಬರುತ್ತೆ. ಇಲ್ಲಿ ಬೇರೆ ಬೇರೆ ಸಾಲ್ಟ್ ಬರ್ಬೋದು, ಬಟ್ ಅದ್ ನೇಚರ್ ಏನು, ಎರಡು ಕೂಡ ಸಾಲ್ಟೇ. ಅದಕ್ಕೆ ಏನಂತ ಹೇಳ್ತೀವಿ, ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ನೀವು ಬೇಸ್ ತಗೊಂಡ್ರೆ ಏನ್ ಪ್ರಾಡಕ್ಟ್ ಬರುತ್ತೋ, ಮೆಟಲ್ ಆಕ್ಸೈಡ್ಸ್ ತಗೊಂಡ್ರು ಕೂಡ ಅದೇ ಪ್ರಾಡಕ್ಟ್ ಬರುತ್ತೆ. ನೀವು ಬೇಸ್ ನ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದ್ರು ಒಂದೇ, ಮೆಟಲ್ ಆಕ್ಸೈಡ್ಸ್ ನ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದ್ರು ಒಂದೇ. ಅದಕ್ಕೆ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಅಂದ್ರೆ ಮೆಟಲ್ ಆಕ್ಸೈಡ್ಸ್ ಎಲ್ಲ ಬೇಸ್ ಅಲ್ಲ, ಬೇಸೇ ಬೇರೆ, ಮೆಟಲ್ ಆಕ್ಸೈಡ್ಸ್ ಬೇರೆ. ಆದ್ರೆ ಆ ಒಂದು ಮೆಟಲ್ ಆಕ್ಸೈಡ್ಸ್ ಗೆ ಬೇಸಿಗಿರೋ ಪ್ರಾಪರ್ಟೀಸ್ ಇದೆ. ಬೇಸ್ ಏನ್ ಮಾಡುತ್ತೆ, ಲಿಟ್ಮಸ್ ಪೇಪರ್, ಯಾವ ಕಲರ್ ಲಿಟ್ಮಸ್ ಪೇಪರ್ ನ, ರೆಡ್ ಕಲರ್ ಲಿಟ್ಮಸ್ ಪೇಪರ್ ನ ಬ್ಲೂ ಕಲರ್ ಆಗಿ ಚೇಂಜ್ ಮಾಡುತ್ತೆ. ಇದು ಒಂದು ಬೇಸ್ ಪ್ರಾಪರ್ಟಿ, ಕರೆಕ್ಟಾ? ಮೆಟಲ್ ಆಕ್ಸೈಡ್ಸ್ ಗಳು ಕೂಡ ರೆಡ್ ಲಿಟ್ಮಸ್ ಪೇಪರ್ ನ ಬ್ಲೂ ಕಲರ್ ಗೆ ಚೇಂಜ್ ಮಾಡುತ್ತೆ. ಯಾವ ರೀತಿ ನಾವು ಮುಂಚೆ ಡಿಸ್ಕಸ್ ಮಾಡಿದ್ವಿ, ಮೆಗ್ನೀಷಿಯಂ ನ ಆಕ್ಸಿಜನ್ ಹೀಟ್ ಮಾಡಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಬರುತ್ತೆ ಅಂತ. ಬೇಕಿದ್ರೆ ಈ ಮೆಗ್ನೀಷಿಯಂ ಆಕ್ಸೈಡ್ ಪೌಡರ್ ಇರುತ್ತಲ್ಲ, ಅದನ್ನ ಡಿಸಾಲ್ವ್ ಮಾಡಿ ಒಂದು ಲಿಕ್ವಿಡ್ ಅಲ್ಲಿ ಅಥವಾ ವಾಟರ್ ಡಿಸಾಲ್ವ್ ಮಾಡಿ ಒಂದು ಸೊಲ್ಯೂಷನ್ ಮಾಡ್ಕೊಳ್ಳಿ. ಆ ಸೊಲ್ಯೂಷನ್ಗೆ ನೀವು ರೆಡ್ ಕಲರ್ ಲಿಟ್ಮಸ್ ಪೇಪರ್ ನ ಡಿಪ್ ಮಾಡಿ, ರೆಡ್ ಕಲರ್ ಲಿಟ್ಮಸ್ ಪೇಪರ್ ನ ಡಿಪ್ ಮಾಡಿ ಡ್ರೈ ಆದ್ಮೇಲೆ ಬ್ಲೂ ಕಲರ್ ಚೇಂಜ್ ಆಗುತ್ತೆ. ಯಾವ ಸೊಲ್ಯೂಷನ್ ರೆಡ್ ಕಲರ್ ಲಿಟ್ಮಸ್ ಪೇಪರ್ ನ ಬ್ಲೂ ಕಲರ್ ಚೇಂಜ್ ಮಾಡುತ್ತೋ ಅದು ಬೇಸಿಕ್ ಇನ್ ನೇಚರ್. ಅಂದ್ರೆ ಮೆಟಲ್ ಆಕ್ಸೈಡ್ಸ್ ಗಳು ಕೂಡ ಬೇಸಿಕ್ ಇನ್ ನೇಚರ್. ಈಗ ಫೈನಲ್ ಕಂಟ್ರೋಲ್ ಮಾಡಿದೀವಿ ನಾವು. ಬೇಸ್ ತಗೊಂಡ್ರು ಅದೇ ರಿಯಾಕ್ಷನ್ ಆಗುತ್ತೆ, ಮೆಟಲ್ ಆಕ್ಸೈಡ್ಸ್ ಗಳು ತಗೊಂಡ್ರು ಅದೇ ರಿಯಾಕ್ಷನ್ ಆಗುತ್ತೆ. ಸೊ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್, ಒಪ್ಕೊಳ್ತೀವಿ. ಯಾಕಂದ್ರೆ ನಾವು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದೀವಿ. ರೆಡ್ ಲಿಟ್ಮಸ್ ಪೇಪರ್ ನ ಬ್ಲೂ ಲಿಟ್ಮಸ್ ಪೇಪರ್ ಮಾಡ್ತಿದ್ರೆ ಯಾವುದು ಮೆಗ್ನೀಷಿಯಂ ಆಕ್ಸೈಡ್. ಮೆಗ್ನೀಷಿಯಂ ಆಕ್ಸೈಡ್ ಕೂಡ ಒಂದು ಮೆಟಲ್ ಆಕ್ಸೈಡ್. ಸೊ ಫೈನಲಿ ನಾವು ಒಪ್ಕೊಳ್ತೀವಿ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್ ಅಂತ. ಓಕೆ, ಈ ರಿಯಾಕ್ಷನ್ ಅನಿಸ್ಬಾರ್ದೈತಲ್ವಾ, ಮೆಟಲ್ ಆಕ್ಸೈಡ್ಸ್. ಓಕೆ, ಮೆಟಲ್ ಆಕ್ಸೈಡ್ಸ್ ಇವೇನು ಬೇಸಿಕ್ ಇನ್ ನೇಚರ್. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಮೆಟಲ್ ಆಕ್ಸೈಡ್ಸ್ ಬೇಸಿಕ್ ಇನ್ ನೇಚರ್ ಆಗಿರೋದ್ರಿಂದ ಇವು ಕೇವಲ ಆಸಿಡ್ಸ್ ಜೊತೆಗೆ ಮಾತ್ರ ರಿಯಾಕ್ಟ್ ಆಗುತ್ತೆ. ಆಸಿಡ್ಸ್ ಜೊತೆಗೆ ಮಾತ್ರ ರಿಯಾಕ್ಟ್ ಆಗುತ್ತೆ, ಯಾಕಂದ್ರೆ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಬಟ್ ಮ್ಯಾಕ್ಸಿಮಮ್ ಎಲ್ಲ ಮೆಟಲ್ ಆಕ್ಸೈಡ್ಸ್ ಕೂಡ ಆಸಿಡ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಕೆಲವು ಆಕ್ಸೈಡ್ಸ್ ಗಳು ಆಸಿಡ್ಸ್ ಜೊತೆಗೆ ರಿಯಾಕ್ಟ್ ಆಗೋದಲ್ಲದೆ ಬೇಸ್ ಜೊತೆಗೆ ಕೂಡ ರಿಯಾಕ್ಟ್ ಆಗುತ್ತೆ. ಯಾವ ಎರಡು ಕೊಟ್ಟಿದ್ದಾನೆ ಟೆಕ್ಸ್ಟ್ ಬುಕ್ ಅಲ್ಲಿ. ಒಂದು Al2O3 ಅಲ್ಯೂಮಿನಿಯಂ ಆಕ್ಸೈಡ್, ಇನ್ನೊಂದು ಜಿಂಕ್ ಆಕ್ಸೈಡ್ ZnO Al2O3. ಈ ಎರಡು ಆಕ್ಸೈಡ್ ಇದೆಯಲ್ಲ, ಅವು ಆಸಿಡ್ಸ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ನಾರ್ಮಲ್ ಆಗಿ ಎಲ್ಲಾ ಆಕ್ಸೈಡ್ಸ್ ಗಳು ಕೂಡ ಯಾವ್ಯಾವ ಆಕ್ಸೈಡ್, ಕೆಲವು ಆಕ್ಸೈಡ್ಸ್ ಗಳು ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಯಾಕೆ? ಅವೆಲ್ಲ ಬೇಸಿಕ್ ಇನ್ ನೇಚರ್, ಸೊ ಆಸಿಡ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಬಟ್ Al2O3 ಇದೆಯಲ್ಲ, ಅದು ಆಸಿಡ್ಸ್ ಜೊತೆಗೂ ಕೂಡ ರಿಯಾಕ್ಟ್ ಆಗುತ್ತೆ, ಬೇಸ್ ಜೊತೆಗೂ ಕೂಡ ರಿಯಾಕ್ಟ್ ಆಗುತ್ತೆ. ಈಗ ನಾನು ಎಕ್ಸಾಂಪಲ್ ಆಗಿ ಯಾವ ತಗೊಂಡಿದ್ದೆ ಮುಂಚೆ, CuO plus HCl gives rise to CuCl2 plus H2 ಅಂತ ಹೇಳಿದೆ, ಕರೆಕ್ಟಾ? ಈ CuO HCl ಜೊತೆ ಮಾತ್ರ ರಿಯಾಕ್ಟ್ ಆಗುತ್ತೆ. CuO ನ NaOH ಜೊತೆ ರಿಯಾಕ್ಟ್ ಮಾಡಕ್ ಹೋದ್ರೆ ರಿಯಾಕ್ಟ್ ಆಗಲ್ಲ. ಹಾಗಾದ್ರೆ CuO ಬೇಸಿಕ್ ಇನ್ ನೇಚರ್, ಅದಕ್ಕೆ ಆಸಿಡ್ ಜೊತೆ ಮಾತ್ರ ರಿಯಾಕ್ಟ್ ಆಗ್ತಿದೆ, ಪ್ರಾಡಕ್ಟ್ಸ್ ಬರ್ತಿದೆ. CuO ಬೇಸಿಕ್ ಇನ್ ನೇಚರ್ ಆಗಿರೋದ್ರಿಂದ ಇನ್ನೊಂದು ಬೇಸ್ ಜೊತೆ ರಿಯಾಕ್ಟ್ ಮಾಡ್ತೀನಿ NaOH ಜೊತೆ ಅಂದ್ರೆ ಅದು ರಿಯಾಕ್ಷನ್ ಆಗಲ್ಲ. ಬಟ್ AlCl3 ಇದೆ, ಸಾರಿ Al2O3 ಅಲ್ಯೂಮಿನಿಯಂ ಆಕ್ಸೈಡ್, ಇದನ್ನ ನಾನು HCl ಜೊತೆ ರಿಯಾಕ್ಟ್ ಮಾಡ್ತೀನಿ. HCl ಅಂದ್ರೆ ಆಸಿಡ್, ಆದ್ರೂ ಪ್ರಾಡಕ್ಟ್ ಬರುತ್ತೆ AlCl3 ಅಲ್ಯೂಮಿನಿಯಂ ಕ್ಲೋರೈಡ್ ಜೊತೆಗೆ ವಾಟರ್ ಫಾರ್ಮೇಶನ್ ಆಗುತ್ತೆ. ಈ ಒಂದು ಸಿಚುಯೇಷನ್ ಅಲ್ಲಿ Al2O3 ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಇದ್ರ ಪ್ರಾಪರ್ಟಿ ಯಾವ ರೀತಿ ಇರುತ್ತೆ, ಬೇಸ್ ತರ ಇರುತ್ತೆ. ಅಂದ್ರೆ ಈ ಒಂದು ಸಿಚುಯೇಷನ್ ಇದು ಬೇಸಿಕ್ ಇನ್ ನೇಚರ್, ಕರೆಕ್ಟಾ? ಇನ್ನೊಂದು ಹೇಳಿದೆ Al2O3 ಬೇಸ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿದೆ. Al2O3 ನಾನು ಈಗ ಬೇಸ್ ಜೊತೆ ರಿಯಾಕ್ಟ್ ಮಾಡ್ತೀನಿ, ಯಾವುದು NaOH, ಈಗಲೂ ಕೂಡ ರಿಯಾಕ್ಟ್ ಆಗುತ್ತೆ. ಪ್ರಾಡಕ್ಟ್ ಬಂದು NaAlO2 ಸೋಡಿಯಂ ಅಲ್ಯೂಮಿನೇಟ್ ಅಂತ ಹೇಳ್ತೀವಿ. ಇದು ಕೂಡ ಸಾಲ್ಟ್ ಏನೆ, ಸೋಡಿಯಂ ಅಲ್ಯೂಮಿನೇಟ್ ಜೊತೆಗೆ ವಾಟರ್ H2O. ಈ ಒಂದು ಸಿಚುವೇಶನ್ ಅಲ್ಲಿ NaOH ಅಂದ್ರೆ ಬೇಸ್, ಬಟ್ ಈಗ ಈ ರಿಯಾಕ್ಷನ್ ಅಲ್ಲಿ Al2O3 ಬೇಸಿಕ್ ಇನ್ ನೇಚರ್ ಅಲ್ಲ, ಅಸಿಡಿಕ್ ಇನ್ ನೇಚರ್. ಯಾವ ಮೆಟಲ್ ಆಕ್ಸೈಡ್ಸ್ ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೋ ಆ ಒಂದು ಸಿಚುವೇಶನ್ ಅಲ್ಲಿ ಅದು ಬೇಸಿಕ್ ಇನ್ ನೇಚರ್ ಅಂದ್ರೆ ಬೇಸ್ ತರ ಆಕ್ಟ್ ಮಾಡುತ್ತೆ. ಇಲ್ಲಿ Al2O3 ಬೇಸ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ, ಸೊ ಇದು ಅಸಿಡಿಕ್ ಇನ್ ನೇಚರ್. ಈ ಒಂದು ಪ್ರಾಪರ್ಟಿನ, ಯಾವ ಪ್ರಾಪರ್ಟಿ,
ಮೆಟಲ್ ಆಕ್ಸೈಡ್ಸ್ ಆಸಿಡ್ ಜೊತೆಗೂ ಕೂಡ ರಿಯಾಕ್ಟ್ ಆಗುತ್ತೆ, ಜೊತೆಗೆ ಬೇಸ್ ಜೊತೆಗೂ ಕೂಡ ರಿಯಾಕ್ಟ್ ಆಗುತ್ತೆ. ಅಂತಹ ಪ್ರಾಪರ್ಟಿ ನಾವು ಆಂಫೋಟೋರಿಕ್ ಇನ್ ನೇಚರ್ ಅಂತ ಕರಿತೀವಿ. ಅಂದ್ರೆ ಈ Al2O3 ಜಿಂಕ್ ಎರಡೂ ಕೂಡ ಆಸಿಡ್ ಜೊತೆಗೂ ಕೂಡ ರಿಯಾಕ್ಟ್ ಆಗುತ್ತೆ, ಬೇಸ್ ಜೊತೆಗೂ ಕೂಡ ರಿಯಾಕ್ಟ್ ಆಗುತ್ತೆ. ಇನ್ನು ಬೇರೆ ಬೇರೆ ಇದಾವಲ್ಲ, ಕಾಪರ್ ಆಕ್ಸೈಡ್, ಮೆಗ್ನೀಷಿಯಂ ಆಕ್ಸೈಡ್, ಇವೆಲ್ಲ ಬರೀ ಆಸಿಡ್ ಜೊತೆಗೆ ಮಾತ್ರ ರಿಯಾಕ್ಟ್ ಆಗುತ್ತೆ, ಬೇಸ್ ಜೊತೆ ರಿಯಾಕ್ಟ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಅದೇ Al2O3 ಜಿಂಕ್ ಆಕ್ಸೈಡ್ ಇದೆಲ್ಲ, ಇವು ಆಸಿಡ್ ಮತ್ತೆ ಬೇಸ್ ಎರಡು ಜೊತೆ ಕೂಡ ರಿಯಾಕ್ಟ್ ಆಗುತ್ತೆ. ಆ ಒಂದು ಪ್ರಾಪರ್ಟಿನ ಅಥವಾ ಇವೆರಡು ಸಾಲ್ಟ್ಸ್ ಆಂಫೋಟೋರಿಕ್ ಇನ್ ನೇಚರ್, ಆಂಫೋಟೆರಿಕ್ ಇನ್ ನೇಚರ್ ಆ ಒಂದು ಪ್ರಾಪರ್ಟಿನ, ಇವೆಲ್ಲ ಬೇಸಿಕ್ ಇನ್ ನೇಚರ್, ಬರೀ ಬೇಸಿಕ್ ಇನ್ ನೇಚರ್. ಬಟ್ ಇವು ಅಸಿಡಿಕ್ ಇನ್ ನೇಚರ್ ಕೂಡ ಹೌದು, ಬೇಸಿಕ್ ಇನ್ ನೇಚರ್ ಕೂಡ ಹೌದು. ಹಾಗಾಗಿ ಎರಡು ಪ್ರಾಪರ್ಟಿ ಇರೋದ್ರಿಂದ ನಾವು ಆಂಫೋಟೆರಿಕ್ ಇನ್ ನೇಚರ್ ಅಂತ ಕರಿತೀವಿ. ಇವೆರಡು ಆಕ್ಸೈಡ್ಸ್ ನಾವು ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಕೂಡ ಕರಿತೀವಿ. Al2O3 ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ, ನೋಡಿ Al2O3 ಆಸಿಡ್ ಜೊತೆ ರಿಯಾಕ್ಟ್ ಆಗಿದೆ, ಜೊತೆಗೆ ಬೇಸ್ ಜೊತೆ ಕೂಡ ರಿಯಾಕ್ಟ್ ಆಗಿದೆ. ಜೊತೆನೂ ಕೂಡ ರಿಯಾಕ್ಟ್ ಆಗುತ್ತೆ ಆಸಿಡ್ ಮತ್ತೆ ಬೇಸ್. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದು ಅಲ್ಯೂಮಿನಿಯಂ ಆಕ್ಸೈಡ್ ಆಸಿಡ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ, ಜೊತೆಗೆ ಬೇಸ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. Zn ಕೂಡ ರಿಯಾಕ್ಟ್ ಆಗುತ್ತೆ. ಇಷ್ಟೊತ್ತೇನು ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಎಲ್ಲಾ ಮೆಟಲ್ ಆಕ್ಸೈಡ್ಸ್ ಗಳು ಕೂಡ ಬೇಸಿಕ್ ಇನ್ ನೇಚರ್, ಬಟ್ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಜಿಂಕ್ ಆಕ್ಸೈಡ್ ಬೇಸಿಕ್ ಇನ್ ನೇಚರ್ ಅಷ್ಟೇ ಅಲ್ಲ, ಅಸಿಡಿಕ್ ಇನ್ ನೇಚರ್ ಕೂಡ ಹೌದು. ಯಾಕಂದ್ರೆ ಅದು ಬೇಸ್ ಜೊತೆ ಕೂಡ ರಿಯಾಕ್ಟ್ ಆಗುತ್ತೆ. ಸೊ ಎರಡು ಜೊತೆ ರಿಯಾಕ್ಟ್ ಆಗ್ತಿರೋದ್ರಿಂದ ಅದನ್ನ ನಾವು ಆಂಫೋಟೋರಿಕ್ ಇನ್ ನೇಚರ್ ಅಂತ ಕರಿತೀವಿ. ಆ ಎರಡು ಆಕ್ಸೈಡ್ಸ್ ನ ಆಂಫೋಟೋರಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ. ಇದಿಷ್ಟು ಒಂದು ಕಾನ್ಸೆಪ್ಟ್. ಆದ್ರೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಮೆಟಲ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಏನ್ ಬರುತ್ತೆ ಅಂದ್ರೆ ಮೆಟಲ್ ಆಕ್ಸೈಡ್ಸ್ ಗಳು ಬರುತ್ತೆ. ಆ ಮೆಟಲ್ ಆಕ್ಸೈಡ್ಸ್ ಗಳು ವಾಟರ್ ಡಿಸಾಲ್ವ್ ಆದ್ರೆ ಆಲ್ಕಲೀಸ್ ಫಾರ್ಮೇಶನ್ ಆಗುತ್ತೆ. ನಾವು ಲಾಸ್ಟ್ ವಿಡಿಯೋ ಅನ್ಸುತ್ತೆ ಆಸಿಡ್ ಬೇಸ್ ಅಂಡ್ ಸಾಲ್ಟ್ಸ್ ಅಲ್ಲಿ ಆಲ್ಕಲೀಸ್ ಡೆಫಿನಿಷನ್ ನೋಡಿದ್ವಿ. ಆಲ್ಕಲೀಸ್ ಅಂದ್ರೆ ಏನು, ಡೆಫಿನಿಷನ್ ಏನು? ದ ಬೇಸಸ್ ವಿಚ್ ಆರ್ ಸಾಲ್ಯೂಬಲ್ ಇನ್ ವಾಟರ್, ಬೇಸಸ್ which are soluble in water is called alkalis. ಯಾವ ಬೇಸ್ ವಾಟರ್ ಅಲ್ಲಿ ಡಿಸಾಲ್ವ್ ಆಗುತ್ತೆ, ಸಾಲ್ಯೂಬಲ್ ಆಗುತ್ತೋ ಅಂತವನ್ನ ನಾವು ಆಲ್ಕಲೀಸ್ ಅಂತ ಕರಿತೀವಿ. ಅದೇ ರೀತಿ ಮೆಟಲ್ ಆಕ್ಸೈಡ್ಸ್ ಗಳನ್ನ ನಾವು ವಾಟರ್ ಜೊತೆ ಡಿಸಾಲ್ವ್ ಮಾಡಿದಾಗ ಕೂಡ ಬರೋದು ಆಲ್ಕಲೀಸ್. ಈಗ ಮೆಟಲ್ ಆಕ್ಸೈಡ್ ಆಗಿ ಎಕ್ಸಾಂಪಲ್ ಆಗಿ Na2O ಸೋಡಿಯಂ ಆಕ್ಸೈಡ್ ವಾಟರ್ ಜೊತೆ ಡಿಸಾಲ್ವ್ ಮಾಡ್ತೀನಿ, ಆಗ ಬರೋದು ಆಲ್ಕಲೀಸ್ ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್, NaOH. ಅಷ್ಟೇನಾ? ಎಸ್, NaOH ಅಷ್ಟೇ. ಜೊತೆಗೆ ಏನೋ ಕೊಟ್ಟಿದ್ದಾರೆ ಅಂದ್ರೆ K2O ಪೊಟ್ಯಾಷಿಯಂ ಆಕ್ಸೈಡ್ ಕೊಟ್ಟಿದ್ದಾರೆ, ಅದನ್ನು ವಾಟರ್ ಡಿಸಾಲ್ವ್ ಮಾಡಿದಾಗ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ KOH ಬರುತ್ತೆ. ಇವು ಆಲ್ಕಲೀಸ್. ಎಲ್ಲಾ ಮೆಟಲ್ ಆಕ್ಸೈಡ್ಸ್ ಗಳು ಡಿಸಾಲ್ವ್ ಆಗಲ್ಲ ಈ ರೀತಿ ವಾಟರ್, ಮ್ಯಾಕ್ಸಿಮಮ್ ಡಿಸಾಲ್ವ್ ಆಗದೇ ಇಲ್ಲ, ಕೆಲವು ಮಾತ್ರ. ಇವು ಸೋಡಿಯಂ ಮೆಟಲ್ ಆಕ್ಸಿಜನ್ ಜೊತೆ ಬಾಂಡ್ ಮಾಡ್ಕೊಂಡಿದೆ, ಸೊ ಇದು ಸೋಡಿಯಂ ಆಕ್ಸೈಡ್, ಇದು ಪೊಟ್ಯಾಷಿಯಂ ಆಕ್ಸೈಡ್, ಇವೆರಡು ಕೂಡ ಮೆಟಲ್ ಆಕ್ಸೈಡ್ಸ್ ವಾಟರ್ ಡಿಸಾಲ್ವ್ ಆಗುತ್ತೆ. ಎಲ್ಲಾ ಮೆಟಲ್ ಆಕ್ಸೈಡ್, ಮ್ಯಾಕ್ಸಿಮಮ್ ಮೆಟಲ್ ಆಕ್ಸೈಡ್ ಆಕ್ಸಿಜನ್ ಜೊತೆ ಡಿಸಾಲ್ವ್ ಆಗಲ್ಲ. ಯಾವ ಮೆಟಲ್ ಆಕ್ಸೈಡ್ಸ್ ಆಕ್ಸಿಜನ್ ಜೊತೆ ವಾಟರ್ ಜೊತೆ ಡಿಸಾಲ್ವ್ ಆಗುತ್ತೋ ಅಂತವು ಆಲ್ಕಲೀಸ್ ಫಾರ್ಮೇಶನ್ ಆಗುತ್ತೆ. ಇದು ಮೆಟಲ್ ಆಕ್ಸೈಡ್ಸ್, ಇದು ವಾಟರ್ ಡಿಸಾಲ್ವ್ ಆದಾಗ ಏನ್ ಬರುತ್ತೆ? ಆಲ್ಕಲೀಸ್. Na2O H2O ಜೊತೆ ರಿಯಾಕ್ಟ್ ಆದಾಗ NaOH ಬರುತ್ತೆ. ಇದು aqueous ಇನ್ ಪ್ರೆಸೆನ್ಸ್ ಆಫ್ ವಾಟರ್. ಇದು ಲಿಕ್ವಿಡ್, ಇದು ಸಾಲಿಡ್. ಓಕೆ, ಇದನ್ನ ವಾಟರ್ ಡಿಸಾಲ್ವ್ ಮಾಡಿದಾಗ NaOH ಫಾರ್ಮೇಶನ್ ಆಗುತ್ತೆ. ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್ ಅಲ್ವಾ? ಸೊ ಬೇಸ್ ನ ವಾಟರ್ ಜೊತೆ ಡಿಸಾಲ್ವ್ ಮಾಡಿದಾಗಲೂ ಕೂಡ ನಮ್ಗೆ ಆಲ್ಕಲೀಸ್ ಸಿಗುತ್ತೆ, ಅಥವಾ ಮೆಟಲ್ ಆಕ್ಸೈಡ್ ನ ವಾಟರ್ ಜೊತೆ ರಿಯಾಕ್ಟ್ ಆದಾಗಲೂ ಕೂಡ ನಮ್ಗೆ ಆಲ್ಕಲೀಸ್ ಸಿಗುತ್ತೆ. ಯಾಕಂದ್ರೆ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಇಲ್ಲೂ ಕೂಡ ನಾವು ಕಂಪೇರ್ ಮಾಡ್ಕೋಬಹುದು. ಇದಿಷ್ಟು ಮೆಟಲ್ಸ್ ಗಳು ಯಾವ ರೀತಿ ಹೀಟ್ ಮಾಡಿದಾಗ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ ಅನ್ನೋದು. ಈಗ ಮೆಟಲ್ಸ್ ಗಳು ಯಾವ ರೀತಿ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಈಗ ಯಾವ್ದೋ ಒಂದು ಮೆಟಲ್ ತಗೊಂಡಿದ್ದೀನಿ, ಆ ಮೆಟಲ್ ನ ವಾಟರ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ರಿಯಾಕ್ಟ್ ಮಾಡಿದಾಗ ಇಲ್ಲೂ ಕೂಡ ಮೆಟಲ್ ಆಕ್ಸೈಡ್ಸ್ ಫಾರ್ಮೇಶನ್ ಆಗುತ್ತೆ, ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ರಿಯಾಕ್ಷನ್ ಇಲ್ಲಿಗೆ ಸ್ಟಾಪ್ ಆಗಲ್ಲ, ಫರ್ದರ್ ಕಂಟಿನ್ಯೂ ಆಗುತ್ತೆ. ಯಾಕೆಂದ್ರೆ
ಈಗ ನಾನು ಬೀಕರ್ ತಗೊಂಡಿದ್ದೀನಿ, ರಿಯಾಕ್ಷನ್ ಯಾವ ರೀತಿ ಮಾಡ್ತಿದ್ದೀನಿ ಅಂತ. ಬೀಕರ್ ಅಲ್ಲಿ ನೀರು ತಗೊಂಡಿದ್ದೀನಿ, H2O, ಇದು H2O. ಈ ಬೀಕರ್ಗೆ ನಾನು ಒಂದು ಸೋಡಿಯಂ ಮೆಟಲ್ ಆಡ್ ಮಾಡ್ತಿದ್ದೀನಿ ಅನ್ಕೊಳ್ಳಿ. ಮೆಟಲ್ ಆಗಿ ಸೋಡಿಯಂ ತಗೊಂಡಿದ್ದೀನಿ, ಸೋಡಿಯಂ ಆಡ್ ಮಾಡ್ತಿದ್ದೀನಿ. ಇಲ್ಲಿ ವಾಟರ್ ಕಾನ್ಸಂಟ್ರೇಷನ್ ಜಾಸ್ತಿ ತಗೊಂಡಿರ್ತೀವಿ, ಯಾವಾಗಲೂ ಕಾನ್ಸಂಟ್ರೇಷನ್ ಆಫ್ ವಾಟರ್ ಜಾಸ್ತಿ ತಗೊಂಡಿರ್ತೀನಿ. ಬಟ್ ಸೋಡಿಯಂ ಮೆಟಲ್ ಸ್ವಲ್ಪ ಮಾತ್ರ ಆಡ್ ಮಾಡೋದು. ನಾನು ಸ್ವಲ್ಪ ಸೋಡಿಯಂ ಮೆಟಲ್ ಆಡ್ ಮಾಡಿದ್ದೀನಿ. ರಿಯಾಕ್ಷನ್ ಆಗತ್ತಲ್ಲ, ಸೋಡಿಯಂ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ. ಯಾವ ಬರಬೇಕು? ಮೆಟಲ್ ಆಕ್ಸೈಡ್ ಬರಬೇಕು. ಇಲ್ಲಿ ಮೆಟಲ್ ಆಕ್ಸೈಡ್ ಬರಬೇಕು, ಸೋಡಿಯಂ ಆಕ್ಸೈಡ್ ಬರಬೇಕು, Na2O ಬರುತ್ತೆ, ಜೊತೆಗೆ H2 ಬರುತ್ತೆ. ಕರೆಕ್ಟಾ? ಇಲ್ಲಿ ಎಲ್ಲಾ ಸೋಡಿಯಂ ಮೆಟಲ್ ನಾವೇನು ಆಡ್ ಮಾಡಿದೀವೋ ಅದಷ್ಟು ಈ ಒಂದು ಸೊಲ್ಯೂಷನ್ ಅಲ್ಲಿ Na2O ಕನ್ವರ್ಟ್ ಆಗಿರುತ್ತೆ, ಜೊತೆಗೆ ಹೈಡ್ರೋಜನ್ ಕೂಡ ಲಿಬರೇಟ್ ಆಗಿರುತ್ತೆ ಅಂತ ಅನ್ಕೊಳ್ಳಿ. ಬಟ್ ಮುಂದಕ್ಕೆ ಏನಾಗುತ್ತೆ ಅಂದ್ರೆ, ಈ ಮೆಟಲ್ ಆಕ್ಸೈಡ್ ಏನಿದೆಯಲ್ಲ ಸೊಲ್ಯೂಷನ್ ಅಲ್ಲಿ ಇನ್ನೂ H2O ಇರುತ್ತೆ. ಯಾಕೆಂದ್ರೆ ಸೋಡಿಯಂ ಜೊತೆ ರಿಯಾಕ್ಟ್ ಆದಾಗ ಸೋಡಿಯಂ ಕಡಿಮೆ ಇರುತ್ತೆ, ವಾಟರ್ ಮಾಲಿಕ್ಯೂಲ್ ಜಾಸ್ತಿ ಇರುತ್ತೆ. ಆ ಸೋಡಿಯಂ ಜೊತೆ ರಿಯಾಕ್ಟ್ ಆದಾಗ್ಲೂ ಇನ್ನೂ H2O ಉಳ್ಕೊಂಡಿರುತ್ತೆ. ಈ Na2 ಆ ಒಂದು ವಾಟರ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆಗುತ್ತೆ ಸೊಲ್ಯೂಷನ್ ಅಲ್ಲಿ, ಎರಡು ರಿಯಾಕ್ಷನ್ ಒಟ್ಟಿಗೆ ನಡೆಯುತ್ತೆ. ಆಗ ಈ ಸೋಡಿಯಂ Na2O ಇದೆಯಲ್ಲ ಅದು ವಾಟರ್ ಅಲ್ಲಿ ಡಿಸಾಲ್ವ್ ಆಗಿ NaOH ಆಗುತ್ತೆ. ಇದನ್ನ ನಾನು ಈ ರೀತಿ ವರ್ಡ್ ಇಕ್ವೇಶನ್ ಅಲ್ಲಿ ಜನರಲ್ ಆಗಿ ಬರೀತೀನಿ ಅಂದ್ರೆ, ಬಂದಿರೋ ಮೆಟಲ್ ಆಕ್ಸೈಡ್ ಅಗೇನ್ ವಾಟರ್ ಜೊತೆ ಡಿಸಾಲ್ವ್ ಆಗಿ ಮೆಟಲ್ ಹೈಡ್ರಾಕ್ಸೈಡ್ OH, ಸೋಡಿಯಂ ಹೈಡ್ರಾಕ್ಸೈಡ್. ಅದಕ್ಕೆ ನಾವು ಜನರಲ್ ಆಗಿ ಮೆಟಲ್ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನು ಅಂತ ಹೇಳಿದ್ರೆ, ಎಲ್ಲಾ ರಿಯಾಕ್ಷನ್ ಗಳಲ್ಲೂ ಈ ರೀತಿ 2 ಸ್ಟೆಪ್ ಫಾರ್ಮೇಶನ್ ಆಗಲ್ಲ. ಮತ್ತೆ ಹೇಗೆ? ಕೆಲವು ರಿಯಾಕ್ಷನ್ಸ್ ಗಳಲ್ಲಿ ಇಷ್ಟೇ ಆಗೋದು, ಮೆಟಲ್ಸ್ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ, ಮೆಟಲ್ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ, ಹೈಡ್ರೋಜನ್. ಕೆಲವು ರಿಯಾಕ್ಷನ್ ಇಷ್ಟೇ ಆಗೋದು. ಯಾವ ಮೆಟಲ್ ಆಕ್ಸೈಡ್ಸ್ ಇಲ್ಲಿ ಫಾರ್ಮೇಶನ್ ಆಗಿರೋ ಮೆಟಲ್ ಆಕ್ಸೈಡ್ಸ್ ಯಾವ ವಾಟರ್ ಜೊತೆ ಡಿಸಾಲ್ವ್ ಆಗೋ ಕೆಪಾಸಿಟಿ ಇರುತ್ತೋ ಅಂತವು ಮಾತ್ರ ಮೆಟಲ್ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಇಲ್ಲಿ ಬಂದಂತಹ ಸೋಡಿಯಂ ಆಕ್ಸೈಡ್ ಏನಿದೆ Na2O, ಇದು ವಾಟರ್ ಜೊತೆ ಡಿಸಾಲ್ವ್ ಆಗುತ್ತೆ, ಅದಕ್ಕೆ ಮೆಟಲ್ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಗಿದೆ. ಅಕಸ್ಮಾತ್ ಇಲ್ಲಿ ಬಂದಿದ್ದ ಮೆಟಲ್ ಆಕ್ಸೈಡ್ ಯಾವ್ದೋ ಒಂದು ಕಾಪರ್ ಆಕ್ಸೈಡ್ ಅಂತ ಅನ್ಕೊಳ್ಳಿ, ಕಾಪರ್ ಆಕ್ಸೈಡ್ ಬಂತು, ಅದು ವಾಟರ್ ಜೊತೆ ಡಿಸಾಲ್ವ್ ಆಗೋ ಕೆಪಾಸಿಟಿ ಇಲ್ಲ ಅಂದ್ರೆ ರಿಯಾಕ್ಷನ್ ಅಲ್ಲಿ ಸ್ಟಾಪ್ ಆಗುತ್ತೆ, ಸೆಕೆಂಡ್ ಸ್ಟೆಪ್ ಹೋಗೋದೇ ಇಲ್ಲ. ಅಂದ್ರೆ ಈಗ ನಾನು ಪೊಟ್ಯಾಷಿಯಂ ತಗೊಳ್ತೀನಿ ಅಂತ ಅನ್ಕೊಳ್ಳಿ, ಪೊಟ್ಯಾಷಿಯಂ ಅಂದ್ರೆ K2O ಫಾರ್ಮೇಶನ್ ಆಯ್ತಿದೆ, ಪೊಟ್ಯಾಷಿಯಂ ಆಕ್ಸೈಡ್. ಪೊಟ್ಯಾಷಿಯಂ ಆಕ್ಸೈಡ್ ವಾಟರ್ ಜೊತೆ ಡಿಸಾಲ್ವ್ ಆಗುತ್ತೆ, ಅಂತ ಟೈಮ್ ಏನಾಗುತ್ತೆ, ಪೊಟ್ಯಾಷಿಯಂ ಆಕ್ಸೈಡ್ ಸೊಲ್ಯೂಷನ್ ಅಲ್ಲಿರೋ ವಾಟರ್ ಜೊತೆ ಅಗೇನ್ ಡಿಸಾಲ್ವ್ ಆಗಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಜನರಲ್ ಆಗಿ ಮೆಟಲ್ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಅದಕ್ಕೆ ಇಂಪಾರ್ಟೆಂಟ್, ಅದಕ್ಕೆ ಹೇಳಿ ನಾನು, ಎಲ್ಲಾ ರಿಯಾಕ್ಷನ್ ಗಳಲ್ಲೂ 2 ಸ್ಟೆಪ್ ಆಗಲ್ಲ. ಫಸ್ಟ್ ಈ ಸ್ಟೆಪ್ ಆಗೇ ಆಗುತ್ತೆ, ಮೆಟಲ್ ವಾಟರ್ ಜೊತೆ ರಿಯಾಕ್ಟ್ ಆಗೇ ಆಗುತ್ತೆ, ಮೆಟಲ್ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ, ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಬಂದಂತಹ ಮೆಟಲ್ ಆಕ್ಸೈಡ್ ಏನಾದ್ರೂ ವಾಟರ್ ಜೊತೆ ಡಿಸಾಲ್ವ್ ಆಗೋ ಕೆಪಾಸಿಟಿ ಇತ್ತು, ವಾಟರ್ ಜೊತೆ ಡಿಸಾಲ್ವ್ ಆಗುತ್ತೆ ಆ ಒಂದು ಮೆಟಲ್ ಆಕ್ಸೈಡ್ ಅಂತ ಇದ್ರೆ ಮಾತ್ರ ವಾಟರ್ ಜೊತೆ ಡಿಸಾಲ್ವ್ ಆಗುತ್ತೆ, ಮೆಟಲ್ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲಾ ಸಲಿನೂ ಈ ರೀತಿ ಆಗುತ್ತೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಈಗ ಏನಾದ್ರು ಮೆಗ್ನೀಷಿಯಂ ಆಕ್ಸೈಡ್ ಬಂತು ಅಂತ ಅನ್ಕೊಳ್ಳಿ, ಮೆಗ್ನೀಷಿಯಂ ಮೆಟಲ್ ವಾಟರ್ ಜೊತೆ ರಿಯಾಕ್ಟ್ ಮಾಡಿದೀನಿ, MgO ಬಂತು, ಜೊತೆಗೆ H2 ಬಂತು. ಆ MgO ವಾಟರ್ ಜೊತೆ ಡಿಸಾಲ್ವ್ ಆಗಿಲ್ಲ ಅಂದ್ರೆ ರಿಯಾಕ್ಷನ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಬರೀ MgO ಅಷ್ಟೇ. ಓಕೆನಾ? ಇಲ್ಲಿ ಸೋಡಿಯಂ ಬಂತು, Na2O, ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ವಿ, Na2O ಬಂತು. Na2O ವಾಟರ್ ಜೊತೆ ಡಿಸಾಲ್ವ್ ಆಗುತ್ತೆ, ಯಾಕಂದ್ರೆ ಸೊಲ್ಯೂಷನ್ ಇನ್ನೂ ವಾಟರ್ ಕಂಟೆಂಟ್ ಜಾಸ್ತಿ ಇದೆ, ಆ ಸೊಲ್ಯೂಷನ್ ಅಲ್ಲಿ Na2O ಇದೆ. ಅದೇನಾಗುತ್ತೆ, ಅದು ವಾಟರ್ ಜೊತೆ ಡಿಸಾಲ್ವ್ ಆಗಿ ಸೋಡಿಯಂ ಹೈಡ್ರಾಕ್ಸೈಡ್, ಜನರಲ್ ಆಗಿ ಮೆಟಲ್ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಗಿದೆ. ಈ ರೀತಿ ನಾವು ಮೆಟಲ್ ನ ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ರಿಯಾಕ್ಷನ್ ಆಗುತ್ತೆ. ಈಗ ನಾವು ಕೆಲವು ರಿಯಾಕ್ಷನ್ಸ್ ಕೆಲವು ಮೆಟಲ್ ಗಳನ್ನ ತಗೊಂಡು ಅವು ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಆ ಒಂದು ರಿಯಾಕ್ಟಿವಿಟಿನ ಕಂಪೇರ್ ಮಾಡೋಣ. ಈಗ ಎಲ್ಲಾ ಮೆಟಲ್ಗಳು ವಾಟರ್ ಜೊತೆ ಒಂದೇ ರೀತಿ ರಿಯಾಕ್ಟ್ ಆಗಲ್ಲ. ಕೆಲವು ಫಾಸ್ಟ್ ಆಗಿ ರಿಯಾಕ್ಟ್ ಆಗುತ್ತೆ, ಕೆಲವು ಕೋಲ್ಡ್ ವಾಟರ್ ರಿಯಾಕ್ಟ್ ಆಗುತ್ತೆ, ಕೆಲವು ಕೋಲ್ಡ್ ವಾಟರ್ ರಿಯಾಕ್ಟ್ ಆಗಲ್ಲ, ಹೀಟ್ ಮಾಡ್ಬೇಕಾಗತ್ತೆ. ಇನ್ ಕೆಲವು ಹೀಟ್ ಮಾಡಿದಾಗ್ಲೂ ರಿಯಾಕ್ಟ್ ಆಗಲ್ಲ, ಅವಾಗ ಸ್ಟೀಮ್ ಪಾಸ್ ಮಾಡ್ಬೇಕಾಗತ್ತೆ. ಇನ್ ಕೆಲವು ಸ್ಟೀಮ್ ಪಾಸ್ ಮಾಡಿದಾಗ್ಲೂ ರಿಯಾಕ್ಟ್ ಆಗಲ್ಲ. ಆ ರೀತಿ ಈಗ ABCD ಇಷ್ಟು ಮೆಟಲ್ಸ್ ಗಳನ್ನ ಕನ್ಸಿಡರ್ ಮಾಡ್ತಿದ್ದೀನಿ. ಜನರಲ್ ಆಗಿ ನೇಮ್ ಗಳು ತಗೊಂಡಿರೋ ನಾನು ಬರೀ ABCD ಅಂತ ತಗೊಂಡಿದ್ದೀನಿ. ಈಗ ಫಸ್ಟ್ ಇವಿಷ್ಟು ABCD ನ ಕೋಲ್ಡ್ ವಾಟರ್ ರಿಯಾಕ್ಟ್ ಮಾಡ್ತೀನಿ. ಕೋಲ್ಡ್ ವಾಟರ್ ಫಸ್ಟ್ ಸ್ಟೆಪ್, ಕೋಲ್ಡ್ ವಾಟರ್ ರಿಯಾಕ್ಟ್ ಮಾಡ್ತೀನಿ. ಇಷ್ಟರಲ್ಲಿ A ಮಾತ್ರ ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ಇನ್ ಮಿಕ್ಕಿರೋದು 3, ಈ 3ನ ಹಾಟ್ ವಾಟರ್ ರಿಯಾಕ್ಟ್ ಮಾಡ್ತೀನಿ. ಹಾಟ್ ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಬರೀ B ಮಾತ್ರ ರಿಯಾಕ್ಟ್ ಆಗುತ್ತೆ, ಮತ್ತೆ C ಅಂಡ್ D ಕೋಲ್ಡ್ ವಾಟರ್ ರಿಯಾಕ್ಟ್ ಆಗಿಲ್ಲ, ಹಾಟ್ ವಾಟರ್
ರಿಯಾಕ್ಟ್ ಆಗಿಲ್ಲ. ಮತ್ತೆ ನಾವು ಅದನ್ನ ರಿಯಾಕ್ಟ್ ಮಾಡ್ಸಕ್ ಟ್ರೈ ಮಾಡ್ಲೇಬೇಕು H2O ಜೊತೆ. ಅವಾಗ ಏನ್ ಮಾಡ್ತೀವಿ, ಸ್ಟೀಮ್ ಪಾಸ್ ಮಾಡ್ತೀವಿ. ಸ್ಟೀಮ್ ಆದ್ರೂ ಕೂಡ H2O, ಬಟ್ ಅಲ್ಲಿ ಗೇಸಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ. ಓಕೆನಾ. ಪಾಸ್ ಮಾಡಿದಾಗ ಸಿ ಅಂಡ್ ಡಿ ನಲ್ಲಿ ಸಿ ಮಾತ್ರ ರಿಯಾಕ್ಟ್ ಆಗುತ್ತೆ. ಈಗ ಡಿ ಏನಾಯ್ತು, ಎ ಬಿ ಸಿ 3 ರಿಯಾಕ್ಟ್ ಆಗಿದೆ, ಬಟ್ ಎ ಕೋಲ್ಡ್ ವಾಟರ್ ರಿಯಾಕ್ಟ್ ಆಗಿದೆ, ಬಿ ಹಾಟ್ ವಾಟರ್ ರಿಯಾಕ್ಟ್ ಆಗಿದೆ, ಸಿ ಸ್ಟೀಮ್ ನಲ್ಲಿ ರಿಯಾಕ್ಟ್ ಆಗಿದೆ. ಇನ್ನು ಮಿಕ್ಕಿರೋದು ಅದು ಡಿ. ಡಿ ಕೋಲ್ಡ್ ವಾಟರ್ ರಿಯಾಕ್ಟ್ ಆಗಿಲ್ಲ, ಹಾಟ್ ವಾಟರ್ ಜೊತೆ ರಿಯಾಕ್ಟ್ ಆಗಿಲ್ಲ, ಸ್ಟೀಮ್ ಜೊತೆ ರಿಯಾಕ್ಟ್ ಆಗಿಲ್ಲ. ಡಿ ಏನೇ ಮಾಡಿದ್ರು, ಎಷ್ಟೇ ಟೆಂಪರೇಚರ್ಗೆ ಹೀಟ್ ಮಾಡಿದ್ರು ಇನ್ ಪ್ರೆಸೆನ್ಸ್ ಆಫ್ ವಾಟರ್ ಅಲ್ಲಿ ಡಿ ರಿಯಾಕ್ಟ್ ಆಗ್ತಾನೆ ಇಲ್ಲ ವಾಟರ್ ಜೊತೆ. ಈಗ ಎ ಬಿ ಸಿ ಡಿ ರಿಯಾಕ್ಟಿವಿಟಿ ಕಂಪೇರ್ ಮಾಡಿ ವಾಟರ್ ಜೊತೆ ಅಂತ ಕೇಳಿದಾಗ ಎ ಬಿ ಸಿ ಡಿ ಯಾಕೆ ಈ ರೀತಿ ಬರ್ತಿದೀವಿ ಅಂದ್ರೆ, ಎ ಮೆಟಲ್ ಕೋಲ್ಡ್ ವಾಟರ್ಲೆ ರಿಯಾಕ್ಟ್ ಆಗ್ತಿದೆ, ಇದನ್ನ ಹೀಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎ ಈಸ್ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ H2O ವಾಟರ್ ಅಂತ ಹೇಳ್ತೀವಿ. ಬಟ್ ಬಿ ಕೋಲ್ಡ್ ವಾಟರ್ ರಿಯಾಕ್ಟ್ ಆಗ್ತಿಲ್ಲ, ಸ್ವಲ್ಪ ಮಟ್ಟಿಗೆ ಹೀಟ್ ಮಾಡಬೇಕಾಗುತ್ತೆ, ಹಾಟ್ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ. ಸೊ ಎ ಕಂಪೇರ್ ಮಾಡಿದ್ರೆ ಬಿ ರಿಯಾಕ್ಟಿವಿಟಿ ಸ್ವಲ್ಪ ಕಡಿಮೆ ಇದೆ. ಸಿ ನೋಡಿದ್ರೆ ಹಾಟ್ ವಾಟರ್ ರಿಯಾಕ್ಟ್ ಆಗ್ತಿಲ್ಲ, ಅದು ಸ್ಟೀಮ್, ಇನ್ನು ಹೀಟ್ ಮಾಡ್ತಾ ಬರುತ್ತಲ್ಲ ಸ್ಟೀಮ್, ಅದ್ರ ಜೊತೆ ರಿಯಾಕ್ಟ್ ಆಗ್ತದೆ. ಸೊ ಸಿ ರಿಯಾಕ್ಟಿವಿಟಿ ಬಿ ಕಂಪೇರ್ ಮಾಡಿದ್ರೆ ಇನ್ನೂ ಕಡಿಮೆ. ಡಿ ನೋಡಿದ್ರೆ ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗ್ತಿಲ್ಲ, ಹಾಟ್ ವಾಟರ್ ಇಲ್ಲ, ಸ್ಟೀಮು ಇಲ್ಲ, ಡಿ ಯಾವ್ದು ಜೊತೆ ರಿಯಾಕ್ಟ್ ಆಗ್ತಿಲ್ಲ. ಸೊ ಡಿ ಇವೆಲ್ಲದಕ್ಕಿಂತ ರಿಯಾಕ್ಟಿವಿಟಿ ಕಡಿಮೆ. ಈ ರೀತಿ ರಿಯಾಕ್ಟಿವಿಟಿನ ಕಂಪೇರ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಬರೀ ಒಂದು ಎಕ್ಸಾಂಪಲ್ ಆಗಿ ಎ ಬಿ ಸಿ ಡಿ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಮೆಟಲ್ಸ್ ಗಳನ್ನ ತಗೊಳ್ತೀವಿ, ಸೋಡಿಯಂ, ಪೊಟ್ಯಾಷಿಯಂ, ಆಮೇಲೆ ಏನ್ ತಗೊಳ್ತೀವಿ, ಕ್ಯಾಲ್ಸಿಯಂ ತಗೊಳ್ತೀವಿ, ಆಮೇಲೆ ಜಿಂಕ್, ಇನ್ನೇನು ತಗೊಳ್ತೀವಿ, ಮೆಗ್ನೀಷಿಯಂ ತಗೊಳ್ತೀವಿ, ಜಿಂಕ್, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಐರನ್, ಲಾಸ್ಟಿಗೆ ಪಿ ಬಿ ಲೆಡ್, ಕಾಪರ್, ಸಿಲ್ವರ್, ಗೋಲ್ಡ್. ಇವಿಷ್ಟು ರಿಯಾಕ್ಟಿವಿಟಿ ನೋಡ್ತೀವಿ. ಫಸ್ಟ್ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ರಿಯಾಕ್ಟ್ ಮಾಡ್ತೀವಿ ವಾಟರ್ ಜೊತೆ. ಓಕೆನಾ. ಸೋಡಿಯಂ ತಗೊಳ್ತೀನಿ, ಸೋಡಿಯಂನ ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಫಸ್ಟ್ ಸ್ಟೆಪ್ ಅಲ್ಲಿ Na2O ಬರುತ್ತೆ, ಆಮೇಲೆ ವಾಟರ್ ಹೈಡ್ರೋಜನ್ ಗ್ಯಾಸ್ ಬರುತ್ತೆ. Na2O ವಾಟರ್ ಜೊತೆ ಡಿಸಾಲ್ವ್ ಆಗುತ್ತೆ. ಸೊ ನೆಕ್ಸ್ಟ್ ರಿಯಾಕ್ಷನ್ ಆಗುತ್ತೆ, ಅದು Na2O ವಾಟರ್ ಜೊತೆ ಡಿಸಾಲ್ವ್ ಆಗಿ NaOH. ಇವೆರಡು ಸ್ಟೆಪ್ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಟ್ಟಿಗೆ ಆಗಿಬಿಡುತ್ತೆ. ಅಂದ್ರೆ Na ವಾಟರ್ ಜೊತೆ ಡಿಸಾಲ್ವ್ ಆಗಿ Na2O ಬರುತ್ತೆ, Na2O ಬಂದಿದ್ದು ಸೊಲ್ಯೂಷನ್ ವಾಟರ್ ಜೊತೆ ಮತ್ತೆ ಡಿಸಾಲ್ವ್ ಆಗಿ NaOH ಬರುತ್ತೆ. ಈಗ ನಾವು ಓವರ್ ಆಲ್ ರಿಯಾಕ್ಷನ್ ಮಾಡ್ತೀವಿ. ಸಪರೇಟ್ ಟೆಕ್ಸ್ಟ್ ಬುಕ್ ಅಷ್ಟೇ ಈ ರೀತಿ ಸಪರೇಟ್ ರಿಯಾಕ್ಷನ್ಸ್ ಕೊಟ್ಟಿಲ್ಲ, ಅವ್ರು ಒಟ್ಟಿಗೆ ಓವರ್ ಆಲ್ ರಿಯಾಕ್ಷನ್ ಕೊಟ್ಬಿಟ್ಟಿದ್ದಾರೆ. ಯಾವ ರೀತಿ ಅಂದ್ರೆ, ಈಗ ಹೇಳ್ತೀನಿ ಈ ಎರಡು ಸಪರೇಟ್ ರಿಯಾಕ್ಷನ್ ಓವರ್ ಆಲ್ ರಿಯಾಕ್ಷನ್ ಯಾವ ರೀತಿ ಬರೆಯೋದು ಅಂತ. ಸೋಡಿಯಂ ವಾಟರ್ ಜೊತೆ ರಿಯಾಕ್ಟ್ ಆಗಿದೆ, ರಿಯಾಕ್ಟ್ ಆದಾಗ Na2O ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಕರೆಕ್ಟಾ. ಈ Na2O ಬಂದಿದ್ದು ಅಗೇನ್ ವಾಟರ್ ಜೊತೆ ರಿಯಾಕ್ಟ್ ಆಗ್ತಿದೆ, ಅಂದ್ರೆ ಸೊಲ್ಯೂಷನ್ ಅಲ್ಲಿ Na2O ಉಳಿತಿಲ್ಲ. Na2O ಏನ್ ಬಂದಿದೆ ಅದು ವಾಟರ್ ಜೊತೆ ರಿಯಾಕ್ಟ್ ಆಗ್ತಿದೆ, ಸೊಲ್ಯೂಷನ್ ಅಲ್ಲಿ Na2O ಇಲ್ಲ, ಬಂದಿದ್ದು ವಾಟರ್ ಜೊತೆ ರಿಯಾಕ್ಟ್ ಆಗಿ NaOH ಆಗ್ಬಿಡ್ತಿದೆ. ಅದಕ್ಕೆ ನಾವು ಕ್ಯಾನ್ಸಲ್ ಮಾಡ್ತೀವಿ Na2. ಯಾಕೆ ಕ್ಯಾನ್ಸಲ್ ಮಾಡ್ತಿದ್ವಿ, Na2O ಬಂದಿದ್ದು H2O ಜೊತೆ ರಿಯಾಕ್ಟ್ ಆಗ್ತಿದೆ, ಸೊಲ್ಯೂಷನ್ Na2O ನಮ್ಗೆ ಕಾಣಿಸ್ತಿಲ್ಲ, ಸಿಗ್ತಾ ಇಲ್ಲ, ಅದಕ್ಕೆ Na2O ಕ್ಯಾನ್ಸಲ್ ಮಾಡ್ತೀವಿ. ಈಗ ಇವೆರಡು ರಿಯಾಕ್ಷನ್ ಆಡ್ ಮಾಡ್ತೀವಿ, Na ಹಾಗೆ ಬರ್ತೀವಿ, H2O ಪ್ಲಸ್ H2O 2H2O, ಆಮೇಲೆ NaOH ಪ್ರಾಡಕ್ಟ್ ಆಗಿ ಬಂದಿದೆ. ಸೊಲ್ಯೂಷನ್ ಅಲ್ಲಿ H2 ಗ್ಯಾಸ್ ಬಂದಿತ್ತಲ್ಲ, ಹೈಡ್ರೋಜನ್ ಗ್ಯಾಸ್, ಅದು ಅದೇ ರೀತಿ ಇರುತ್ತೆ. ಅದು ಕೂಡ ಬರ್ತೀನಿ. ಇಕ್ವೇಶನ್ ಬ್ಯಾಲೆನ್ಸ್ ಆಗಿದೆಯಾ, ಸೋಡಿಯಂ ಒಂದು, ಆಕ್ಸಿಜನ್ 2 ಇದೆ, ಒಂದೇ ಇದೆ, ಸೋಡಿಯಂ 2 ಆಯ್ತು, ಸೋಡಿಯಂ ಆಕ್ಸಿಜನ್ 4, ಸಾರಿ ಹೈಡ್ರೋಜನ್ 4, 2 4 ಆಯ್ತು, ಆಕ್ಸಿಜನ್ 2 ಈಕ್ವಲ್ ಆಯ್ತು. ಇದು ಓವರ್ ಆಲ್ ರಿಯಾಕ್ಷನ್. ನಿಮ್ ಟೆಕ್ಸ್ಟ್ ಬುಕ್ ಕೊಟ್ಟಿರೋದು ಇದೇ ರೀತಿ. ಸೋಡಿಯಂ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಸೋಡಿಯಂ ಹೈಡ್ರೋಕ್ಸೈಡ್ ಬರುತ್ತೆ, ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಜೊತೆಗೆ ಪೊಟ್ಯಾಷಿಯಂ ಇದೇ ರೀತಿ ಕೊಟ್ಟಿದ್ದಾರೆ. ಪೊಟ್ಯಾಷಿಯಂನ ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಪ್ಲಸ್ H2, ಇದನ್ನು ಕೂಡ ಇಕ್ವೇಟ್ ಮಾಡ್ಕೊಳ್ಳಿ ಬೇಕಿದ್ರೆ. ಓಕೆನಾ. ಯಾವ ರೀತಿ ಪೊಟ್ಯಾಷಿಯಂ ಹೈಡ್ರೋಜನ್ ಜೊತೆ ವಾಟರ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆದಾಗ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಬರುತ್ತೆ, ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ, ನಾವು ಸೋಡಿಯಂನ ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಬರೋದಲ್ಲದೆ ಅದ್ರ ಜೊತೆ ಹೀಟ್ ಕೂಡ ಬರುತ್ತೆ. ಹೀಟ್ ಅಂದ್ರೆ ಏನು, ಎನರ್ಜಿ ಅಲ್ವಾ.
ಕರೆಕ್ಟ್ ಆಗಿ ನೋಡಿ. ಸೋಡಿಯಂನ ವಾಟರ್ ಜೊತೆ ಡಿಸಾಲ್ವ್ ಮಾಡಿದಾಗ ಅಥವಾ ರಿಯಾಕ್ಟ್ ಮಾಡಿದಾಗ NaOH ಜೊತೆಗೆ ಹೀಟ್ ಇಸ್ ಎ ಫಾರ್ಮ್ ಆಫ್ ಎನರ್ಜಿ. ಇಲ್ಲಿ ಬಂದಿರೋ ಹೈಡ್ರೋಜನ್ ಇದೆ ನೋಡಿ, ಅದು ಹೈಡ್ರೋಜನ್ ಒಂದು ಕಂಬಸ್ಟನ್ ನ ಸಪೋರ್ಟ್ ಮಾಡೋ ಗ್ಯಾಸ್. ಈಗ ಎಲ್ಲೋ ಒಂದ್ ಕಡೆ ಬೆಂಕಿ ಉರಿತಿದೆ ಅಂತ ಅನ್ಕೊಳ್ಳಿ, ಅಲ್ಲಿ ನೀವು ಹೈಡ್ರೋಜನ್ ತಗೊಂಡ್ರೆ ಅಲ್ಲಿ ನೀವು ಫಾಸ್ಟ್ ಆಗಿ ಹುರಿಯಕ್ ಸ್ಟಾರ್ಟ್ ಮಾಡ್ತಾ ಅಂದ್ರೆ ಹೈಡ್ರೋಜನ್ ಏನಿದೆ ಅದು ಸಪೋರ್ಟ್ ಮಾಡುತ್ತೆ ಕಂಬಸ್ಟನ್. ಇಲ್ಲಿ ಹೈಡ್ರೋಜನ್ ಪ್ರಾಡಕ್ಟ್ ಆಗಿ ಬಂದಿದೆ, ಹೀಟ್ ಕೂಡ ಪ್ರಾಡಕ್ಟ್ ಆಗಿ ಬಂದಿದೆ. ಏನ್ ಮಾಡುತ್ತೆ ಅವ್ರ ಈ ರಿಯಾಕ್ಷನ್ ಅಲ್ಲಿ ಅಂದ್ರೆ, ಯಾವಾಗ ನೀವು H2O ಜೊತೆ ಹಾಕಿದ ತಕ್ಷಣ ಹೈಡ್ರೋಜನ್ ಬರುತ್ತಾ, ಆ ಹೈಡ್ರೋಜನ್ ಹೀಟ್ ನ ಕ್ಯಾಚ್ ಮಾಡ್ಕೊಳ್ಳುತ್ತೆ, ಹೀಟ್ ನ ಅಬ್ಸರ್ವ್ ಮಾಡಿ ಹೈಡ್ರೋಜನ್ ಇಗ್ನೈಟ್ ಆಗುತ್ತೆ, ಇದಕ್ಕಿದೆ ಇಗ್ನೈಟ್ ಆಗುತ್ತೆ. ಸೊ ಸೋಡಿಯಂ ನ ವಾಟರ್ ಜೊತೆ ರಿಯಾಕ್ಟ್ ಮಾಡಿದ ತಕ್ಷಣ ಅಲ್ಲಿ ಬೆಂಕಿ ಬರುತ್ತೆ. ಯಾಕೆ ಬರುತ್ತೆ, ಅಲ್ಲಿ ಬಂದಿದ್ದ ಹೈಡ್ರೋಜನ್ ಅಲ್ಲಿ ಹೀಟ್ ತುಂಬಾ ಜಾಸ್ತಿ ಬರುತ್ತೆ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ ಇದನ್ನ, ಎಕ್ಸೋಥರ್ಮಿಕ್ ರಿಯಾಕ್ಷನ್. ಯಾಕೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ, ರಿಯಾಕ್ಷನ್ ಆದಾಗ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇದೆ, ಅದಕ್ಕೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಆ ಬಂದಿದ್ದ ಹೀಟ್ ನ ಹೈಡ್ರೋಜನ್ ಗ್ಯಾಸ್ ಕ್ಯಾಪ್ಚರ್ ಮಾಡಿಕೊಂಡು ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆಗುತ್ತೆ ಅಂದ್ರೆ ಫೈರ್ ಕ್ಯಾಚ್ ಮಾಡುತ್ತೆ, ಬೆಂಕಿ ಎತ್ಕೊಳ್ಳುತ್ತೆ. ಯಾವಾಗ ಸೋಡಿಯಂ ವಾಟರ್ ಜೊತೆ ಡಿಸಾಲ್ವ್ ಮಾಡಿದಾಗ H2 ಅಂದ್ರೆ ಹೈಡ್ರೋಜನ್ ಗ್ಯಾಸ್ ಕಂಬಸ್ಟನ್ ಸಪೋರ್ಟ್ ಮಾಡುತ್ತೆ. ಸೊ ಈಸಿಯಾಗಿ ಅಲ್ಲಿ ಬಂದಿರೋ ಹೀಟ್ ಇಂದ ಹೀಟ್ ಜಾಸ್ತಿ ಆಗ್ತಿದ್ದಂಗೆ ಅಲ್ಲಿ ಇಗ್ನೈಟ್ ಆಗುತ್ತೆ, ಇದಕ್ಕಿದಂಗೆ ಇಗ್ನೈಟ್ ಆಗಿ ಅದು ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹೈಡ್ರೋಜನ್ ಗ್ಯಾಸ್. ಇದು ಯಾವ ರೀತಿ, ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ವಾಟರ್ ಜೊತೆ ಡಿಸಾಲ್ವ್ ಮಾಡಿದಾಗ ಇದು ಕೋಲ್ಡ್ ವಾಟರ್ ಡಿಸಾಲ್ವ್ ಆಗಿಬಿಡುತ್ತೆ. ತುಂಬಾ ಕೋಲ್ಡ್ ವಾಟರ್ ಅಲ್ಲೇ ಈ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ರಿಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ನಾವು ಕ್ಯಾಲ್ಸಿಯಂ ಅಂತ ಬಂದ್ರೆ, ಕ್ಯಾಲ್ಸಿಯಂ ನ ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ CaO ನ CaOH ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, CaO ಅಂತ ಹೇಳ್ತಾ ಇದ್ದೇನೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ, ಜೊತೆಗೆ ಹೈಡ್ರೋಜನ್ ಗ್ಯಾಸ್. ಇದು ಡೈರೆಕ್ಟ್ ರಿಯಾಕ್ಷನ್ ಕೊಟ್ಟಿದೆ. ಅದೇ ರೀತಿ ಇಲ್ಲೂ ಕೂಡ 2 ಸ್ಟೆಪ್ ರಿಯಾಕ್ಷನ್ ಆಗುತ್ತೆ, ಸಪರೇಟ್ ಬಂದಿದ್ವಲ್ಲ ಈ ರೀತಿ 2 ಸ್ಟೆಪ್ ರಿಯಾಕ್ಷನ್ ಆಗುತ್ತೆ. ಬಟ್ ಓವರ್ ಆಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ ನಮಗೆ. ಸೋಡಿಯಂ ಮೆಟಲ್, ಇಲ್ಲೂ ಕೂಡ ಕೋಲ್ಡ್ ವಾಟರ್ ತಗೊಂಡ್ರು, ಕೋಲ್ಡ್ ವಾಟರ್ನೇ. ಬಟ್ ಸೋಡಿಯಂ ಪೊಟ್ಯಾಷಿಯಂ ಎಷ್ಟು ಫಾಸ್ಟ್ ಆಗಿ ಎಷ್ಟು ವಿಗರಸ್ ಆಗಿ ರಿಯಾಕ್ಟ್ ಆಗುತ್ತೋ ಅಷ್ಟು ವಿಗರಸ್ ಆಗಿ ಕ್ಯಾಲ್ಸಿಯಂ ರಿಯಾಕ್ಟ್ ಆಗಲ್ಲ. ಕ್ಯಾಲ್ಸಿಯಂ ಸ್ವಲ್ಪ ಮಟ್ಟಿಗೆ ಕೂಲ್ ಆಗಿ ರಿಯಾಕ್ಟ್ ಆಗುತ್ತೆ ವಾಟರ್ ಜೊತೆ, ಅದ್ರ ರಿಯಾಕ್ಟಿವಿಟಿ ಇಷ್ಟು ವಿಗರಸ್ ಆಗಿರಲ್ಲ. ಇಲ್ಲೂ ಕೂಡ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಕ್ಯಾಲ್ಸಿಯಂ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ, ಜೊತೆಗೆ ಹೈಡ್ರೋಜನ್. ಇಲ್ಲೂ ಕೂಡ ಹೀಟ್ ಲಿಬರೇಟ್ ಆಗುತ್ತೆ, ಬಟ್ ಇಲ್ಲಿ ಜಾಸ್ತಿ ಲಿಬರೇಟ್ ಆಗುತ್ತೆ ಆ ಒಂದು ರಿಯಾಕ್ಷನ್. ಅದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಹೀಟ್ ಕಡಿಮೆ ಲಿಬರೇಟ್ ಆಗುತ್ತೆ. ಸೊ ಹೀಟ್ ಕಡಿಮೆ ಲಿಬರೇಟ್ ಆಗಿರೋದ್ರಿಂದ ಈ ಹೈಡ್ರೋಜನ್ಗೆ ಇಗ್ನೈಟ್ ಆಗೋ ಅಷ್ಟು ಹೀಟ್ ಸಿಗೋಲ್ಲ. ಬಟ್ ಇಲ್ಲೂ ಹೈಡ್ರೋಜನ್ ಬಂದಿದೆ, ಇಲ್ಲಿ ಬಂದಿರೋ ಹೈಡ್ರೋಜನ್ಗೆ ಹೀಟ್ ಜಾಸ್ತಿ ಸಿಗುತ್ತೆ, ಬೆಂಕಿ ಹತ್ಕೊಳ್ಳೋ ಅಷ್ಟು ಹೀಟ್ ಸಿಕ್ಬಿಡುತ್ತೆ, ಇಗ್ನೈಟ್ ಆಗುತ್ತೆ. ಸೊ ಒಂದು ಹೈಡ್ರೋಜನ್ ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಹೀಟ್ ಬರುತ್ತೆ, ಬಟ್ ಹೀಟ್ ಕಡಿಮೆ ಬರುತ್ತೆ. ಇಲ್ಲಿ ಅಷ್ಟು ವಿಗರಸ್ ಆಗಿ ರಿಯಾಕ್ಟ್ ಆಗಲ್ಲ, ಅಲ್ಲಿ ತುಂಬಾ ವಿಗರಸ್ ಆಗಿ ರಿಯಾಕ್ಟ್ ಆಗುತ್ತೆ. ಸೊ ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಅಷ್ಟೊಂದು ವಿಗರಸ್ ಆಗಿ ರಿಯಾಕ್ಟ್ ಆಗಲ್ಲ ಕ್ಯಾಲ್ಸಿಯಂ ಬಂದ್ಬಿಟ್ಟು ವಾಟರ್ ಜೊತೆ. ಸೊ ಜಾಸ್ತಿ ವಿಗರಸ್ ಆಗಿ ರಿಯಾಕ್ಟ್ ಆಗಿಲ್ಲ ಅಂದ್ರೆ ಹೀಟ್ ಕೂಡ ಕಡಿಮೆ ಲಿಬರೇಟ್ ಆಗುತ್ತೆ. ಹೀಟ್ ಕಡಿಮೆ ಇದೆ, ಟೆಂಪರೇಚರ್ ಕಡಿಮೆ ಸಿಕ್ತು ಅಂದಾಗ H2 ಇಗ್ನೈಟ್ ಆಗುವಷ್ಟು ಕೆಪಾಸಿಟಿ ಅಲ್ಲಿ ಸಿಗಲ್ಲ. ಅಂದ್ರೆ ಇದಕ್ಕಿದಂಗೆ ಹೈಡ್ರೋಜನ್ ಇದಕ್ಕಿದಂಗೆ ಇಗ್ನೈಟ್ ಆಗಲ್ಲ. ಅಕಸ್ಮಾತ್ ನೀವೇನಾದ್ರೂ ಇಗ್ನೈಟ್ ಮಾಡ್ತೀರಾ ಅಂದ್ರೆ ಆಗ ಹೈಡ್ರೋಜನ್ ಬರ್ನ್ ಆಗುತ್ತೆ. ಸೊ ಅದಕ್ಕೆ ಕೇಳ್ಬೋದು ನಿಮಗೆ, ಸೋಡಿಯಂ ನ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಇಗ್ನೈಟ್ ಆಗಿ ನಮ್ಗೆ ಅಲ್ಲಿ ಫೈರ್ ಕಾಣಿಸ್ಕೊಡುತ್ತೆ. ಮತ್ತೆ ಕ್ಯಾಲ್ಸಿಯಂ ನ ರಿಯಾಕ್ಟ್ ಮಾಡಿದಾಗ ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನು ಫೈರ್ ಬರೋ ಅಂತ ಕೇಳಿದಾಗ ಅಲ್ಲಿ ಬರೋ ಹೀಟು ಹೈಡ್ರೋಜನ್ ಇಗ್ನೈಟ್ ಆಗೋಷ್ಟು ಸಿಗಲ್ಲ, ಬಟ್ ಅಲ್ಲಿ ಬರೋ ಹೀಟು ಹೈಡ್ರೋಜನ್ ಇಗ್ನೈಟ್ ಆಗೋಷ್ಟು ಸಿಗುತ್ತೆ, ಅದಕ್ಕೆ ಅಲ್ಲಿ ಫೈರ್ ಕ್ಯಾಚ್ ಆಗುತ್ತೆ. ಈ ಒಂದು ರಿಯಾಕ್ಷನ್ ಫೈರ್ ಕ್ಯಾಚ್ ಆಗಲ್ಲ. ಇದು ಅಷ್ಟೇ ಕೋಲ್ಡ್ ವಾಟರ್ ರಿಯಾಕ್ಟ್ ಆಗಿದೆ. ಬಟ್ ಇದು ಸೋಡಿಯಂ ಪೊಟ್ಯಾಷಿಯಂ ಕಂಪೇರ್ ಮಾಡಿದಾಗ ಕ್ಯಾಲ್ಸಿಯಂದು ರಿಯಾಕ್ಟಿವಿಟಿ ಕಡಿಮೆ ಇದೆ. ಇಷ್ಟು ಯಾವ್ದು ನೋಡಿದ್ವಿ, ಸೋಡಿಯಂ ನೋಡಿದ್ವಿ, ಪೊಟ್ಯಾಷಿಯಂ ನೋಡಿದ್ವಿ, ಕ್ಯಾಲ್ಸಿಯಂ ನೋಡಿದ್ವಿ. ಈಗ ನೆಕ್ಸ್ಟ್ ಯಾವ್ದು ನೋಡ್ತೀವಿ, ಮೆಗ್ನೀಷಿಯಂ ನ ರಿಯಾಕ್ಟ್ ಮಾಡೋಣ ವಾಟರ್ ಜೊತೆ. ಈಗ ಮೆಗ್ನೀಷಿಯಂ ನ ನಾವು ವಾಟರ್ ಜೊತೆ ರಿಯಾಕ್ಟ್ ಮಾಡ್ತಿದೀವಿ, ಇದು ಹಾಟ್ ವಾಟರ್. ಫಸ್ಟ್ ಮೆಗ್ನೀಷಿಯಂ ನ ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಮಾಡ್ತೀವಿ, ರಿಯಾಕ್ಷನ್ ಆಗಲ್ಲ. ಸೆಕೆಂಡ್ ಸ್ಟೆಪ್ ಆಗಿ ಹಾಟ್ ವಾಟರ್ ಜೊತೆ ರಿಯಾಕ್ಟ್ ಮಾಡ್ತೀವಿ. ರಿಯಾಕ್ಟ್ ಮಾಡಿದಾಗ ಇಲ್ಲಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಬರುತ್ತೆ, MgOH2 ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಈ ಮೆಗ್ನೀಷಿಯಂ ಮೆಟಲ್ ಒಂದು ಸೊಲ್ಯೂಷನ್ ತಗೊಂಡಿದ್ದೀವಿ ಅನ್ಕೊಳ್ಳಿ, H2O ಇದೆ ಇದರಲ್ಲಿ, ಮೆಗ್ನೀಷಿಯಂ ಮೆಟಲ್ ಆಗ್ತದೆ. ಈಗ ಇದೆ ಮೆಗ್ನೀಷಿಯಂ ಮೆಟಲ್ ಡೆನ್ಸಿಟಿ ಜಾಸ್ತಿ ಇರುತ್ತೆ ಮೆಟಲ್ ವಾಟರ್ ಗಿಂತ. ಸೊ ಕೆಳಗಡೆ ಬಂದು ಕುತ್ಕೊಳ್ಳುತ್ತೆ. ರಿಯಾಕ್ಷನ್ ಆಗ್ತಿದೆ ಅಂದ್ರೆ ಹೈಡ್ರೋಜನ್ ಗ್ಯಾಸ್ ಬರುತ್ತಲ್ಲ, ಈ ಸೊಲ್ಯೂಷನ್ ಹೈಡ್ರೋಜನ್ ಗ್ಯಾಸ್ ಏನಿದೆ ಬಬಲ್ಸ್ ಕಡಿಮೆ ಇರುತ್ತೆ, ಹೈಡ್ರೋಜನ್ ಬಬಲ್ಸ್ ಬಂದ್ಬಿಟ್ಟು ಮೆಗ್ನೀಷಿಯಂ ಮೆಟಲ್ ಮೇಲೆ ಕುತ್ಕೊಳ್ಳುತ್ತೆ. ಆ ಕುತ್ಕೊಳ್ಳೋದನ್ನ ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಆ ರೀತಿ ಬಂದ್ಬಿಟ್ಟು ಮೆಟಲ್ ಮೇಲೆ ಅಬ್ಸರ್ವ್ ಆಗುತ್ತೆ.
ಈಗ ಈ ರೀತಿ ಮೆಟಲ್ ಮೇಲೆ ಬಂದು ಗ್ಯಾಸ್ ಮಾಲಿಕ್ಯೂಲ್ಸ್ ಕುತ್ಕೊಂಡಾಗ ಏನಾಗುತ್ತೆ, ಆ ಗ್ಯಾಸ್ ಮಾಲಿಕ್ಯೂಲ್ಸ್ ಸೇರಿ ಒಂದು ಮೆಟಲ್ ನ ಮೇಲ್ಗಡೆ ತಗೊಂಡ್ಬರುತ್ತೆ. ಮೇಲ್ಗಡೆ ಅಂದ್ರೆ ಫ್ಲೋಟ್ ಆಗೋ ರೀತಿ ಮಾಡುತ್ತೆ ಸರ್ಫೇಸ್ ಮೇಲೆ. ಅಂದ್ರೆ ಫಸ್ಟ್ ನಾವು ಮೆಗ್ನೀಷಿಯಂ ನ ವಾಟರ್ ಅಲ್ಲಿ ಹಾಕ್ತಿವಿ, ಅದ್ರ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ಕೆಳಗಡೆ ಇರುತ್ತೆ. ಬಟ್ ಯಾವಾಗ ರಿಯಾಕ್ಷನ್ ಆಗ್ತಾ ಆಗ್ತಾ ಹೈಡ್ರೋಜನ್ ಗ್ಯಾಸ್ ಬರುತ್ತೆ, ಹೈಡ್ರೋಜನ್ ಗ್ಯಾಸ್ ಬಂದು ಒಂದು ಮೆಟಲ್ ಮೇಲೆ ಕುತ್ಕೊಂಡು ಅದನ್ನ ಸರ್ಫೇಸ್ ಮೇಲೆ ತಗೊಂಡ್ಬರುತ್ತೆ. ಅದಕ್ಕೆ ರಿಯಾಕ್ಷನ್ ಆಗ್ತಾ ಆಗ್ತಾ ಸ್ವಲ್ಪ ಹೊತ್ತು ಅದನ್ನ ಮೆಗ್ನೀಷಿಯಂ ಒಂದು ಸರ್ಫೇಸ್ ಮೇಲೆ ತೇಲುತ್ತೆ, ಅಂದ್ರೆ ಫ್ಲೋಟ್ ಆಗ್ತಾ ಆಗುತ್ತೆ. ಬರೀ ಮೆಗ್ನೀಷಿಯಂ ಅಲ್ಲ, ಕ್ಯಾಲ್ಸಿಯಂ ಕೂಡ ಅದೇ ಆಗುತ್ತೆ. ಕ್ಯಾಲ್ಸಿಯಂ ನಾವು ವಾಟರ್ ಜೊತೆ ರಿಯಾಕ್ಟ್ ಮಾಡ್ತೀವಿ ಅಂದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬರುತ್ತೆ, ಜೊತೆಗೆ ಹೈಡ್ರೋಜನ್. ಈ ಒಂದು ರಿಯಾಕ್ಷನ್ ಅನ್ನು ಹೈಡ್ರೋಜನ್ ಕ್ಯಾಲ್ಸಿಯಂ ಮೆಟಲ್ ಮೇಲೆ ಬಂದು ಕೂತ್ಕೊಳ್ಳುತ್ತೆ, ಹಾಗೆ ಕ್ಯಾಲ್ಸಿಯಂ ಮೆಟಲ್ ಫ್ಲೋಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ. ಬಟ್ ಕ್ಯಾಲ್ಸಿಯಂ ಕೋಲ್ಡ್ ವಾಟರ್ ಅಲ್ಲಿ ರಿಯಾಕ್ಟ್ ಆಗುತ್ತೆ, ಇದು ಹಾಟ್ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ. ಇದನ್ನ ನಿಮಗೆ ಕ್ವಶನ್ ಆಗಿ ಕೇಳಬಹುದು, ಯಾಕೆ ಮೆಗ್ನೀಷಿಯಂ ಫ್ಲೋಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಹೊತ್ತು ಆದ್ಮೇಲೆ ರಿಯಾಕ್ಷನ್ ಆದ್ಮೇಲೆ ಅಂತ ಕೇಳಿದ್ರೆ, ರಿಯಾಕ್ಷನ್ ಆದಾಗ ಬರೋ ಹೈಡ್ರೋಜನ್ ಗ್ಯಾಸ್ ಒಂದು ಮೆಟಲ್ ಸರ್ಫೇಸ್ ಮೇಲೆ ಕೂತ್ಕೊಳ್ಳುತ್ತೆ. ಆ ಗ್ಯಾಸ್ ಮಾಲಿಕ್ಯೂಲ್ಸ್ ಏನ್ ಮಾಡುತ್ತೆ, ಕೆಳಗಡೆ ಇರೋ ಒಂದು ಮೆಟಲ್ ನ ಮೇಲ್ಗಡೆ ತಗೊಂಡು ಈ ರೀತಿ ಫ್ಲೋಟ್ ಆಗೋ ತರ ಮಾಡುತ್ತೆ. ಈಗ ಮೆಗ್ನೀಷಿಯಂ ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್ ಯಾವುದು, ಜಿಂಕ್, ಅಲ್ಯೂಮಿನಿಯಂ, ಐರನ್. ಜಿಂಕ್, ಅಲ್ಯೂಮಿನಿಯಂ, ಐರನ್ ಇವಿಷ್ಟು. ಈಗ ಜಿಂಕ್, ಅಲ್ಯೂಮಿನಿಯಂ, ಐರನ್ ಏನಿದೆ ಇವಿಷ್ಟು ಹಾಟ್ ವಾಟರ್ ಜೊತೆಗೂ ರಿಯಾಕ್ಟ್ ಆಗಲ್ಲ, ಕೋಲ್ಡ್ ವಾಟರ್ ಜೊತೆಗೂ ರಿಯಾಕ್ಟ್ ಆಗಲ್ಲ. ಅವಾಗ ಏನ್ ನಾವು ಮಾಡ್ತೀವಿ, ಮೂರನೇ ಸ್ಟೆಪ್ ಫಾಲೋ ಮಾಡ್ತೀವಿ, ಅಂದ್ರೆ ಸ್ಟೀಮ್ ಜೊತೆ ರಿಯಾಕ್ಟ್ ಮಾಡ್ತೀವಿ. ಈಗ ಯಾವ್ದು ಟೆಕ್ಸ್ಟ್ ಬುಕ್ ಎರಡು ಕೊಟ್ಟಿದ್ದಾರೆ, ಅಲ್ಯೂಮಿನಿಯಂ ಮತ್ತೆ ಐರನ್ ಕೊಟ್ಟಿದ್ದಾರೆ. ಸೊ ಈಗ ಜಿಂಕ್, ಅಲ್ಯೂಮಿನಿಯಂ, ಐರನ್ ಮೂರನ್ನು ಸ್ಟೀಮ್ ಜೊತೆ ರಿಯಾಕ್ಟ್ ಮಾಡ್ತೀವಿ. ಅಲ್ಯೂಮಿನಿಯಂ ಪ್ಲಸ್ ವಾಟರ್, ಇಲ್ಲಿ ಗ್ಯಾಸ್ ಎಷ್ಟೇ ಅಂದ್ರೆ ಸ್ಟೀಮ್, ಜೊತೆಗೆ ಐರನ್ H2O ಸ್ಟೀಮ್ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆದಾಗ Al2O3 ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ, ಮೆಟಲ್ ಆಕ್ಸೈಡ್ಸ್, ಜೊತೆಗೆ ಹೈಡ್ರೋಜನ್ ಗ್ಯಾಸ್. ಕರೆಕ್ಟ್, ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಇದು Fe3O4 ಫಾರ್ಮೇಶನ್ ಆಗುತ್ತೆ, ಜೊತೆಗೆ ಹೈಡ್ರೋಜನ್ ಗ್ಯಾಸ್. ನೀವು ಕೇಳ್ಬೋದು, ಇಲ್ಲಿವರೆಗೂ ಮೆಟಲ್ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಯ್ತು. ಸೋಡಿಯಂ ನೋಡಿದ್ರೆ ರಿಯಾಕ್ಷನ್ ಆಗಿ ಫೈನಲ್ ಪ್ರಾಡಕ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ಬಂತು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಬಂತು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬಂತು, ಇಲ್ಲಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಬಂತು. ಓಕೆ, ಬಟ್ ಇಲ್ಲಿ ಮೆಟಲ್ ಆಕ್ಸೈಡ್ಸ್ ಮಾತ್ರ ಫಾರ್ಮೇಶನ್ ಆಗಿದೆ. ಫಸ್ಟ್ ನಾನು ಹೇಳಿದ್ನಲ್ಲ, ಫಸ್ಟ್ ಮೆಟಲ್ ಆಕ್ಸೈಡ್ಸ್ ಬರುತ್ತೆ. ಆ ಮೆಟಲ್ ಆಕ್ಸೈಡ್ಸ್ ವಾಟರ್ ಡಿಸಾಲ್ವ್ ಆಗೋ ಕೆಪಾಸಿಟಿ ಇತ್ತು ಅಂದ್ರೆ ಮಾತ್ರ ಮೆಟಲ್ ಹೈಡ್ರಾಕ್ಸೈಡ್ ಗಳು ಫಾರ್ಮೇಶನ್ ಆಗುತ್ತೆ ಅಂತ. ಇವಿಷ್ಟು ಮೆಟಲ್ ಹೈಡ್ರಾಕ್ಸೈಡ್ ಗಳು ಫಸ್ಟ್ ಮೆಟಲ್ ಆಕ್ಸೈಡ್ ಗಳು ಬಂದು ಅವು ವಾಟರ್ ಡಿಸಾಲ್ವ್ ಆದ ನಂತರ ಮೆಟಲ್ ಹೈಡ್ರಾಕ್ಸೈಡ್ ಆಗಿ ಇಲ್ಲಿ ಬಂದಿರೋದು. ಬಟ್ ಇಲ್ಲೂ ಅಷ್ಟೇ, ಈ ರಿಯಾಕ್ಷನ್ ಆದಾಗ ಫಸ್ಟ್ ಸ್ಟೆಪ್ ಅಲ್ಲಿ ಮೆಟಲ್ ಆಕ್ಸೈಡ್ ಬಂದಿದೆ. ಅಲ್ಯೂಮಿನಿಯಂ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಅಲ್ಯೂಮಿನಿಯಂ ಆಕ್ಸೈಡ್ ಬಂದಿದೆ. ಐರನ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಐರನ್ ಆಕ್ಸೈಡ್ಸ್ ಬಂದಿದೆ. ಸೊ ಈ ಐರನ್ ಆಕ್ಸೈಡ್ ಮತ್ತೆ ವಾಟರ್ ಜೊತೆ ಡಿಸಾಲ್ವ್ ಆಗಲ್ಲ, ಡಿಸಾಲ್ವ್ ಆಗೋ ಕೆಪಾಸಿಟಿ ಇಲ್ಲ ಇದಕ್ಕೆ. ಅದಕ್ಕೆ ರಿಯಾಕ್ಷನ್ ಅಲ್ಲಿಗೆ ಸ್ಟಾಪ್ ಆಗಿದೆ. ಇಲ್ಲಿ ನಿಮ್ಗೆ ಅದಕ್ಕೆ ಡೌಟ್ ಬಂದಿರಬಹುದು ಅಂತ ಕೇಳಿದ್ ನಾನು. ಇಲ್ಲೆಲ್ಲ ಕಡೆ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಗಿದೆ, ಇದು ಮಾತ್ರ ಆಕ್ಸೈಡ್ಸ್ ಎಂತಿಗೆ. ಫಸ್ಟ್ ಹೇಳಿದೀನಿ, ಎರಡು ಸ್ಟೆಪ್ ಫಾಲೋ ಆಗುತ್ತೆ. ಫಸ್ಟ್ ಮೆಟಲ್ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಮೆಟಲ್ ಆಕ್ಸೈಡ್ಸ್ ವಾಟರ್ ಜೊತೆ ರಿಯಾಕ್ಟ್ ಆಗೋ ಕೆಪಾಸಿಟಿ ಇತ್ತು ಅಥವಾ ಡಿಸಾಲ್ವ್ ಆಗುತ್ತೆ ಅನ್ನೋದಾದ್ರೆ ಮಾತ್ರ ಮೆಟಲ್ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಬಟ್ ಇಲ್ಲೇನು Al2O3 ಇದೆ, Fe3O4 ಇದೆ, ಇವು ಫರ್ದರ್ H2O ಜೊತೆ ಡಿಸಾಲ್ವ್ ಆಗಲ್ಲ, ರಿಯಾಕ್ಷನ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಬಟ್ ಇವೆರಡೂ ಸ್ಟೀಮ್ ಅಲ್ಲಿ ರಿಯಾಕ್ಟ್ ಆಗುತ್ತೆ. ಕೋಲ್ಡ್ ವಾಟರ್, ಹಾಟ್ ವಾಟರ್ ಯಾವ್ದಿಲ್ಲ, ಬರೀ ಸ್ಟೀಮ್ ಪಾಸ್ ಮಾಡಬೇಕು. ಅವಾಗ ಮಾತ್ರ ಐರನ್, ಅಲ್ಯೂಮಿನಿಯಂ ಜೊತೆಗೆ ಜಿಂಕ್ ಕೂಡ ಸ್ಟೀಮ್ ಅಲ್ಲಿ ರಿಯಾಕ್ಟ್ ಆಗುತ್ತೆ. ಬಟ್ ಜಿಂಕ್ ರಿಯಾಕ್ಷನ್ ನಿಮಗೆ ಕೊಟ್ಟಿಲ್ಲ, ಬರೀ ಅಲ್ಯೂಮಿನಿಯಂ, ಐರನ್ ಕೊಟ್ಟಿದ್ದಾರೆ. ಈಗ ಮಿಕ್ಕಿರೋದು ಯಾವುದು, ಲೆಡ್, ಕಾಪರ್ ಕೂಡ. ಹೌದು, ಲೆಡ್, ಕಾಪರ್, ಸಿಲ್ವರ್, ಗೋಲ್ಡ್. ಇದಿಷ್ಟನ್ನ ನೀವು ಸ್ಟೀಮ್ ಜೊತೆಗೂ ರಿಯಾಕ್ಟ್ ಮಾಡಿದ್ರು ರಿಯಾಕ್ಟ್ ಆಗಲ್ಲ. ಫರ್ದರ್ ಏನಂತ ಹೇಳ್ಬೋದು ಅಂದ್ರೆ ಅವಷ್ಟು ವಾಟರ್ ಜೊತೆ ರಿಯಾಕ್ಟೇ ಆಗಲ್ಲ, H2O ಜೊತೆ ರಿಯಾಕ್ಟೇ ಆಗಲ್ಲ. ಇದು ರಿಯಾಕ್ಟಿವಿಟಿ. ಈಗ ರಿಯಾಕ್ಟಿವಿಟಿ ಕಂಪೇರ್ ಮಾಡಿ ಅಂತ ಕೇಳಿದ್ರೆ, ಸೋಡಿಯಂ ಆರ್ ಪೊಟ್ಯಾಷಿಯಂ ರಿಯಾಕ್ಟಿವಿಟಿ ಕ್ಯಾಲ್ಸಿಯಂ ಇಂದ ಜಾಸ್ತಿ ಇದೆ. ಕ್ಯಾಲ್ಸಿಯಂ ರಿಯಾಕ್ಟಿವಿಟಿ, ಕ್ಯಾಲ್ಸಿಯಂ ಅಂದ್ರೆ ಯಾವುದು, ಮೆಗ್ನೀಷಿಯಂ ಇಂದ ಚೆನ್ನಾಗಿದೆ. ಮೆಗ್ನೀಷಿಯಂದು ಆಲ್ಮೋಸ್ಟ್ ಅಲ್ಯೂಮಿನಿಯಂ, ಐರನ್, ಜಿಂಕ್. ಅವ್ರ ರಿಯಾಕ್ಟಿವಿಟಿ ಕಾಪರ್, ಲೆಡ್, ಸಿಲ್ವರ್ ಮತ್ತೆ ಗೋಲ್ಡ್ ಅವಕ್ಕಿಂತ ಚೆನ್ನಾಗಿದೆ. ರಿಯಾಕ್ಟಿವಿಟಿ ಯಾಕೆ ಹಿಂಗೆ ಇನ್ಕರೇಜಿಂಗ್ ಆಡಾಗಿ ಬರ್ದಿದ್ದೀರಿ, ಸೋಡಿಯಂ, ಪೊಟ್ಯಾಷಿಯಂ ಕೋಲ್ಡ್ ವಾಟರ್ ರಿಯಾಕ್ಟ್ ಆಗೋಯ್ತು. ಬಟ್ ಕ್ಯಾಲ್ಸಿಯಂ ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಯ್ತು, ಬಟ್ ಇದರಷ್ಟು ರಿಯಾಕ್ಟ್ ಆಗಲ್ಲ. ಇದು ತುಂಬಾ ವಿಗರಸ್ ಆಗಿ ರಿಯಾಕ್ಟ್ ಆಯ್ತು ಸೋಡಿಯಂ ಮತ್ತೆ ಪೊಟ್ಯಾಷಿಯಂ. ಬಟ್ ಅದಕ್ಕೆ ಸ್ವಲ್ಪ ಕೂಲ್ ಆಗಿ ರಿಯಾಕ್ಟ್ ಆಯ್ತು H2O ಜೊತೆ, ಕೋಲ್ಡ್ ವಾಟರ್ ಜೊತೆ. ಮೆಗ್ನೀಷಿಯಂ ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ, ಹಾಟ್ ವಾಟರ್ ಜೊತೆ ಅಂದ್ರೆ ವಾಟರ್ನ ಹೀಟ್ ಮಾಡಿ ರಿಯಾಕ್ಟ್ ಮಾಡಬೇಕಾಯ್ತು. ಸೊ ಇದಕ್ಕಿಂತ ಇದಕ್ಕೆ ರಿಯಾಕ್ಟಿವಿಟಿ ಕಡಿಮೆ. ನೆಕ್ಸ್ಟ್ ಅಲ್ಯೂಮಿನಿಯಂ.
ಅಲ್ಯೂಮಿನಿಯಂ ಐರನ್ ಜಿಂಕ್ ಏನಿದೆ ಅವು ಹಾಟ್ ವಾಟರ್ ಜೊತೆಗೂ ರಿಯಾಕ್ಟ್ ಆಗಿಲ್ಲ, ಸ್ಟೀಮ್ ಜೊತೆ ರಿಯಾಕ್ಟ್ ಮಾಡಬೇಕಾಯ್ತು. ಸೊ ಇಷ್ಟಕ್ಕಿಂತ ಅದಕ್ಕೆ ರಿಯಾಕ್ಟಿವಿಟಿ ಕಡಿಮೆ. ಇನ್ನು ಕಾಪರ್, ಲೆಡ್, ಸಿಲ್ವರ್, ಗೋಲ್ಡ್ ಏನಿದೆ ಇವು ಸ್ಟೀಮ್ ಜೊತೆಗೂ ರಿಯಾಕ್ಟ್ ಆಗಲಿಲ್ಲ, ಅದನ್ನ ಯಾವ ಜೊತೆಗೂ ರಿಯಾಕ್ಟ್ ಆಗಿಲ್ಲ. ಸೊ ಎಲ್ಲದಕ್ಕಿಂತ ಆ ಒಂದು ಮೆಟಲ್ಸ್ ಗಳ ರಿಯಾಕ್ಟಿವಿಟಿ ಕಡಿಮೆ. ಈಗ ಮೆಟಲ್ಸ್ ಯಾವ ರೀತಿ ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಮೆಟಲ್ಸ್ ಆಸಿಡ್ಸ್ ಜೊತೆ ರಿಯಾಕ್ಟ್ ಆದ್ರೆ ಆಸಿಡ್ಸ್ ಅಂದ್ರೆ ಯಾವ್ಯಾವ ತಗೋಬೇಕು? ಡೈಲ್ಯೂಟ್ ಆಸಿಡ್ಸ್ ನ ತಗೋಬೇಕು. ರಿಯಾಕ್ಷನ್ ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್ ಅಲ್ಲಿ. ಆಸಿಡ್ ನ ಮೆಟಲ್ಸ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ ಅಂತ ನೋಡಿದ್ವಿ. ಇಲ್ಲಿ ಮೆಟಲ್ಸ್ ನ ಆಸಿಡ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ ಅಂತ ನೋಡಿದ್ವಿ. ಬಟ್ ಎರಡು ರಿಯಾಕ್ಷನ್ ಒಂದೇ, ಪ್ರಾಡಕ್ಟ್ ಒಂದೇ ಬರುತ್ತೆ. ಏನ್ ಬರುತ್ತೆ? ಸಾಲ್ಟ್ ಫಾರ್ಮೇಶನ್ ಆಗುತ್ತೆ, ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಮೆಟಲ್ಸ್ ಗಳನ್ನ ಆಸಿಡ್ ರಿಯಾಕ್ಟ್ ಆದಾಗ ಸಾಲ್ಟ್ ಫಾರ್ಮೇಶನ್ ಆಗೋದ್ರ ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ನಾವು ಯಾವ ರೀತಿ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಒಂದೊಂದು ಮೆಟಲ್ ರಿಯಾಕ್ಟಿವಿಟಿ ಒಂದೊಂದು ರೀತಿ ಇರುತ್ತೆ ಅಂತ ಹೇಳಿದ್ವಲ್ಲ, ಇಲ್ಲೂ ಅಷ್ಟೇ ಎಲ್ಲಾ ಮೆಟಲ್ಸ್ ಗಳು ಆಸಿಡ್ ಜೊತೆಗೆ ಒಂದೇ ರೀತಿ ರಿಯಾಕ್ಟ್ ಆಗಲ್ಲ, ರಿಯಾಕ್ಟಿವಿಟಿ ಚೇಂಜ್ ಆಗುತ್ತೆ ಮೆಟಲ್ ಟು ಮೆಟಲ್. ಅದಕ್ಕೆ ಒಂದಿಷ್ಟು ಮೆಟಲ್ ರಿಯಾಕ್ಟಿವಿಟಿ ಕಂಪೇರ್ ಮಾಡೋಣ. ಮೊದಲನೇದಾಗಿ ಮೆಗ್ನೀಷಿಯಂ, ಆಮೇಲೆ ಅಲ್ಯೂಮಿನಿಯಂ, ಜಿಂಕ್, ಐರನ್ ಅಂಡ್ ಕಾಪರ್. ಇಷ್ಟನಾ? ಕರೆಕ್ಟ್. ಇಷ್ಟು ಮೆಟಲ್ಸ್ ಗಳನ್ನ ತಗೊಂಡು ಆ ಒಂದು ರಿಯಾಕ್ಟಿವಿಟಿ ಕಂಪೇರ್ ಮಾಡ್ತೀನಿ. ಯಾರಿದೆ ಅಂದ್ರೆ ಸಪರೇಟ್ ಆಗಿ 5 ಟೆಸ್ಟ್ ಟ್ಯೂಬ್ ತಗೊಳ್ಳಿ. ಎಲ್ಲಾ ಟೆಸ್ಟ್ ಟ್ಯೂಬ್ ಅಲ್ಲೂ ಡೈಲ್ಯೂಟ್ HCl ಹಾಕಿದ್ದೀನಿ. ಆಮೇಲೆ ನಾನು ಮಾಡ್ತೀನಿ ಎಲ್ಲಾ ಟೆಸ್ಟ್ ಟ್ಯೂಬ್ಗೂ ಇಂಡಿವಿಜುವಲ್ ಆಗಿ ಒಂದಕ್ಕೆ Mg ಆಡ್ ಮಾಡ್ತೀನಿ, ಮೆಗ್ನೀಷಿಯಂ ಆಡ್ ಮಾಡ್ತೀನಿ, ಒಂದ್ರಲ್ಲಿ ಅಲ್ಯೂಮಿನಿಯಂ ಆಡ್ ಮಾಡ್ತೀನಿ, ಇನ್ನೊಂದ್ರಲ್ಲಿ ಜಿಂಕ್ ಆಡ್ ಮಾಡ್ತೀನಿ, ಇನ್ನೊಂದ್ರಲ್ಲಿ ಐರನ್ ಆಡ್ ಮಾಡ್ತೀನಿ, ಇನ್ನೊಂದ್ರಲ್ಲಿ ಕಾಪರ್ ಆಡ್ ಮಾಡ್ತೀನಿ. ಮೆಟಲ್ಸ್ ಗಳು ಆಡ್ ಮಾಡಿದಾಗ ಏನಾಗುತ್ತೆ? ರಿಯಾಕ್ಷನ್ ಆಗುತ್ತೆ. ಏನ್ ರಿಯಾಕ್ಷನ್ ಇದೆಯಲ್ಲ ಇದು ಜೊತೆಗೆ ಹೀಟ್ ಲಿಬರೇಟ್ ಆಗುತ್ತೆ ಅಂತ ಕೂಡ ಹೇಳಿದ್ವಿ. ಕರೆಕ್ಟಾ? ಹೀಟ್ ಅಂದ್ರೆ ಎನರ್ಜಿ. ಯಾವ ರಿಯಾಕ್ಷನ್ ಹೀಟ್ ಲಿಬರೇಟ್ ಆಗುತ್ತೋ ಅಂತ ರಿಯಾಕ್ಷನ್ ಗಳನ್ನ ನಾವು ಎಕ್ಸೋ ಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಕರೆಕ್ಟಾ? ಹಾಗಾದ್ರೆ ಮೆಗ್ನೀಷಿಯಂ ಡೈಲ್ಯೂಟ್ HCl ಜೊತೆ ರಿಯಾಕ್ಟ್ ಆದಾಗ ಇಲ್ಲೂ ಕೂಡ ಹೀಟ್ ಲಿಬರೇಟ್ ಆಗುತ್ತೆ, ಎಲ್ಲಾ ಕಡೆ ಕೂಡ. ಕರೆಕ್ಟಾ? ಅದನ್ನ ಮೆಜರ್ ಮಾಡೋದಕ್ಕೆ ಅಂದ್ರೆ ಎಲ್ಲಾ ರಿಯಾಕ್ಷನ್ ಅಲ್ಲೂ ಟೆಂಪರೇಚರ್ ಒಂದೇ ರೀತಿ ಇರಲ್ಲ. ಕೆಲವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಕೆಲವು ರಿಯಾಕ್ಷನ್ ಅಲ್ಲಿ ಹೀಟ್ ಜಾಸ್ತಿ ಲಿಬರೇಟ್ ಆಗುತ್ತೆ, ಕೆಲವು ರಿಯಾಕ್ಷನ್ ಅಲ್ಲಿ ಹೀಟ್ ಕಡಿಮೆ ಲಿಬರೇಟ್ ಆಗುತ್ತೆ. ಸೊ ನೀವು Mg ರಿಯಾಕ್ಟ್ ಮಾಡಿದಾಗ ಅಲ್ಯೂಮಿನಿಯಂ, ಜಿಂಕ್, ಐರನ್, ಕಾಪರ್ ಎಲ್ಲದರಲ್ಲೂ ಕೂಡ ಟೆಂಪರೇಚರ್ ಅಥವಾ ಹೀಟ್ ಒಂದೇ ರೀತಿ ಬರಬೇಕು ಅಂದಿಲ್ಲ. ಒಂದೊಂದ್ರಲ್ಲಿ ಜಾಸ್ತಿ ಇರುತ್ತೆ, ಒಂದ್ರಲ್ಲಿ ಕಡಿಮೆ ಆಗುತ್ತೆ. ಸೊ ಆ ಬರೋ ಹೀಟ್ ನ ಮೆಜರ್ ಮಾಡಕ್ಕೆ ಅಂತ ಎಲ್ಲಾ ಟೆಸ್ಟ್ ಟ್ಯೂಬ್ಗಳಲ್ಲೂ ಥರ್ಮೋಮೀಟರ್ ಇಡ್ತೀನಿ. ಓಕೆನಾ? ಎಲ್ಲಾ ಟೆಸ್ಟ್ ಟ್ಯೂಬ್ ಥರ್ಮೋಮೀಟರ್ ಇಟ್ಟಿದ್ದೀನಿ ಅಂತ ಅನ್ಕೊಳ್ಳಿ. ರಿಯಾಕ್ಷನ್ ಆಗ್ತಿದೆ. ಈಗ ಟೆಂಪರೇಚರ್ ನ ನೋಟ್ ಮಾಡ್ಕೊಳ್ತೀನಿ. ಯಾವ್ದ್ರಲ್ಲಿ ಈಗ ಯಾವ ಟೆಸ್ಟ್ ಟ್ಯೂಬ್ ಅಲ್ಲಿ ಜಾಸ್ತಿ ಹೀಟ್ ಲಿಬರೇಟ್ ಆಗುತ್ತೋ ಆ ಒಂದು ಮೆಟಲ್ ಜಾಸ್ತಿ ಫಾಸ್ಟ್ ಆಗಿ ರಿಯಾಕ್ಟ್ ಆಗುತ್ತೆ. ಅದು ತುಂಬಾ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ ಆಸಿಡ್ಸ್ ಅಂತ ಹೇಳ್ಬೋದಲ್ವಾ? ಆ ರೀತಿ ಕಂಪೇರ್ ಮಾಡಿದಾಗ ಮೆಗ್ನೀಷಿಯಂ ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅಲ್ಯೂಮಿನಿಯಂ ಅಲ್ಲಿ ಮೆಗ್ನೀಷಿಯಂ ಗಿಂತ ಒಂಚೂರು ಕಡಿಮೆ ಟೆಂಪರೇಚರ್ ಕಡಿಮೆ ಆಗುತ್ತೆ. ಜಿಂಕ್, ಐರನ್, ಮೆಗ್ನೀಷಿಯಂ ಅಲ್ಲಿ ಜಾಸ್ತಿ ಟೆಂಪರೇಚರ್ ಬರುತ್ತೆ. ಅದು ಇದು ಕಂಪೇರ್ ಮಾಡಿದ್ರೆ ಅಲ್ಯೂಮಿನಿಯಂ ಒಂಚೂರು ಟೆಂಪರೇಚರ್ ಕಡಿಮೆ, ಇದಕ್ಕಿಂತ ಕಂಪೇರ್ ಮಾಡಿದ್ರೆ ಜಿಂಕ್ ಇನ್ನೊಂಚೂರು ಕಡಿಮೆ, ಐರನ್ ಅಲ್ಲಿ ಇನ್ನೊಂಚೂರು ಕಡಿಮೆ. ಕಾಪರ್ ಅಲ್ಲಿ ಯಾವುದೇ ರೀತಿ ಟೆಂಪರೇಚರ್ ರೈಸ್ ಆಗೋದು ಗೊತ್ತಾಗದೇ ಇಲ್ಲ, ಟೆಂಪರೇಚರ್ ರೈಸ್ ಆಗಲ್ಲ. ನೆಕ್ಸ್ಟ್ ಕ್ರೈಟೀರಿಯಾ ಏನ್ ನೋಡ್ತೀವಿ, ಏನ್ ಬರುತ್ತೆ ಅಂತ ಹೇಳಿದ್ವಿ? ಹೈಡ್ರೋಜನ್ ಲಿಬರೇಟ್ ಆಗುತ್ತೆ ಅಂತ ಹೇಳಿದ್ವಿ. ಈ ಒಂದು ಸೊಲ್ಯೂಷನ್ ಹೈಡ್ರೋಜನ್ ಲಿಬರೇಟ್ ಆಗುತ್ತೆ, ಏನ್ ಬರುತ್ತೆ? ಬಬಲ್ಸ್ ಫಾರ್ಮೇಶನ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಹೈಡ್ರೋಜನ್ ಗ್ಯಾಸ್. ಒಂದು ಲಿಕ್ವಿಡ್ ಅಲ್ಲಿ ಏನ್ ಫಾರ್ಮೇಶನ್ ಆಗುತ್ತೆ? ಬಬಲ್ಸ್ ಫಾರ್ಮೇಶನ್ ಆಗುತ್ತೆ. ಕರೆಕ್ಟ್ ಆಗಿ ನೋಡಿ, ಈ ಒಂದು ಮೆಟಲ್ ನಾವು ಆಸಿಡ್ ಜೊತೆಗೆ ಹಾಕಿದಾಗ ಜಾಸ್ತಿ ಬಬಲ್ಸ್ ಗಳು ಬರ್ತಾ ಇದೆ ಅಂದ್ರೆ ಹೈಡ್ರೋಜನ್ ಜಾಸ್ತಿ ಲಿಬರೇಟ್ ಆಗ್ತಿದೆ ಅಂತ ತಾನೆ. ಈಗ ಜಾಸ್ತಿ ಬಬಲ್ಸ್ ಪರ್ ಸೆಕೆಂಡ್ ಜಾಸ್ತಿ ಬಬಲ್ಸ್ ಗಳು ಲಿಬರೇಟ್ ಆಗ್ತಿದೆ ಒಂದು ಸೊಲ್ಯೂಷನ್ ಅಲ್ಲಿ ಅಂದಾಗ ಹೈಡ್ರೋಜನ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಿದೆ ಅಂತ ಅರ್ಥ. ಹೈಡ್ರೋಜನ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಿದೆ ಅಂದ್ರೆ ರಿಯಾಕ್ಷನ್ ಬೇಗ ಆಗ್ತಿದೆ ಅಂತ ಅರ್ಥ. ರಿಯಾಕ್ಷನ್ ಬೇಗ ಆಗ್ತಿದೆ ಅಂದ್ರೆ ಒಂದು ಮೆಟಲ್ ಆಸಿಡ್ ಜೊತೆಗೆ ತುಂಬಾ ಫಾಸ್ಟ್ ಆಗಿ ರಿಯಾಕ್ಟ್ ಆಗ್ತಿದೆ ಅಂತ ಅರ್ಥ ತಾನೆ. ಅಂದ್ರೆ ರಿಯಾಕ್ಟಿವಿಟಿ ಟುವರ್ಡ್ಸ್ ಆಸಿಡ್ಸ್ ಇಸ್ ಮೋರ್, ಜಾಸ್ತಿ. ಅದಕ್ಕೆ ಏನ್ ಮಾಡ್ತೀವಿ? ನೆಕ್ಸ್ಟ್ ಕ್ರೈಟೀರಿಯಾ ಆಗಿ ಯಾವ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಬಬಲ್ಸ್ ಜಾಸ್ತಿ ಫಾರ್ಮೇಶನ್ ಆಗುತ್ತೆ, ಪರ್ ಸೆಕೆಂಡ್ ಜಾಸ್ತಿ ಯಾವ ಬಬಲ್ಸ್ ಬರುತ್ತೆ ಅಂತ ನೋಡ್ತೀವಿ. ಆ ಬಬಲ್ಸ್ ನೋಡಿದಾಗ ಕೂಡ ಮೆಗ್ನೀಷಿಯಂ ಜಾಸ್ತಿ ಬಬಲ್ಸ್ ಬರುತ್ತೆ ಪರ್ ಸೆಕೆಂಡ್. ಅಲ್ಯೂಮಿನಿಯಂ ಇದು ಮೆಗ್ನೀಷಿಯಂ ಕಂಪೇರ್ ಮಾಡಿದ್ರೆ ಅಲ್ಯೂಮಿನಿಯಂ ಕಡಿಮೆ, ಅಲ್ಯೂಮಿನಿಯಂ ಕಂಪೇರ್ ಮಾಡಿದ್ರೆ ಜಿಂಕ್ ಇನ್ನೂಚೂರು ಕಡಿಮೆ, ಜಿಂಕ್ ಕಂಪೇರ್ ಮಾಡಿದ್ರೆ ಐರನ್ ಇನ್ನೂಚೂರು ಕಡಿಮೆ. ಸೊ ಓವರ್ ಆಲ್ ರಿಯಾಕ್ಟಿವಿಟಿ ಕಂಪೇರ್ ಮಾಡಿದ್ರೆ ಇದೇ ರೀತಿ ಬರುತ್ತೆ. ಮೆಗ್ನೀಷಿಯಂ is more reactive towards acid when compared to aluminum. Aluminum is more reactive towards acids when compared to zinc. Zinc is more reactive towards acids when compared to
ಐರನ್. ಇದಿಷ್ಟು ರಿಯಾಕ್ಟಿವಿಟಿ. ಸಾರಿ, ಈ ಒಂದು ರಿಯಾಕ್ಟಿವಿಟಿ ಸೀರೀಸ್ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಯಾವ ರೀತಿ ಬರೆದಿದ್ದೀವಿ, ಒಂದು ಟೆಂಪರೇಚರ್ ಚೇಂಜ್ ಆಗೋದ್ರ ಮೇಲೆ, ಜೊತೆಗೆ ಬಬಲ್ಸ್ ಪರ್ ಸೆಕೆಂಡ್. ಬಬಲ್ಸ್ ಅಂದ್ರೆ ಹೈಡ್ರೋಜನ್ ಲಿಬರೇಟ್ ಆಗ್ತದೆ, ಎಷ್ಟು ಫಾಸ್ಟ್ ಆಗಿ ಲಿಬರೇಟ್ ಆಗುತ್ತೆ ಅನ್ನೋದ್ರ ಮೇಲೆ ಎಷ್ಟು ಫಾಸ್ಟ್ ಆಗಿ ರಿಯಾಕ್ಷನ್ ಆಗ್ತದೆ ಅಂತ ಹೇಳ್ತೀವಿ. ಜೊತೆಗೆ ಇನ್ನೊಂದು ಕಾಪರ್ ನೋಡಿದ್ರೆ, ಕಾಪರ್ ಅಲ್ಲಿ ಯಾವುದೇ ರೀತಿ ಬಬಲ್ಸ್ ಫಾರ್ಮೇಶನ್ ಆಗೋದು ಕಾಣಿಸಲ್ಲ. ಫೈನಲ್ ಆಗಿ ಏನ್ ಕನ್ಕ್ಲೂಡ್ ಮಾಡ್ತೀವಿ, ಕಾಪರ್ ನ ಡೈಲ್ಯೂಟ್ HCl ಹಾಕ್ದಾಗ, ನೋಡಿ ಇಂಪಾರ್ಟೆಂಟ್, ಡೈಲ್ಯೂಟ್ HCl ಹಾಕ್ದಾಗ ಟೆಂಪರೇಚರ್ ಚೇಂಜ್ ಆಗ್ತಾ ಇಲ್ಲ, ಸೊ ಬಬಲ್ಸ್ ಫಾರ್ಮೇಶನ್ ಆಗ್ತಿಲ್ಲ. ಇಂಡೈರೆಕ್ಟ್ ಆಗಿ ಕಾಪರ್ ಡೈಲ್ಯೂಟ್ HCl ಜೊತೆ ರಿಯಾಕ್ಟೇ ಆಗ್ತಾ ಇಲ್ಲ. ರಿಯಾಕ್ಟ್ ಆಗಿದ್ರೆ ಅಲ್ಲೂ ಕೂಡ ಟೆಂಪರೇಚರ್ ರೈಸ್ ಆಗ್ತಿತ್ತು, ಜೊತೆಗೆ ಬಬಲ್ಸ್ ಫಾರ್ಮೇಶನ್ ಆಗ್ತಿತ್ತು. ಕಾಪರ್ HCl ಜೊತೆ ರಿಯಾಕ್ಟ್ ಆಗಬೇಕು ಅಂದ್ರೆ ನಾವು ಕಾನ್ಸಂಟ್ರೇಟೆಡ್ ತಗೋಬೇಕು, ಅಥವಾ ಇನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಇರೋ HCl ನ ತಗೊಂಡ್ರೆ ಆಗ ಈ ಒಂದು ರಿಯಾಕ್ಷನ್ ಆಗುತ್ತೆ. ಇದಿಷ್ಟು ಯಾವ ರೀತಿ ಒಂದೊಂದು ಮೆಟಲ್ ಅದ್ರ ರಿಯಾಕ್ಟಿವಿಟಿ ಚೇಂಜ್ ಆಗುತ್ತೆ. ಈಗ ಮೆಗ್ನೀಷಿಯಂ ಮೂರ್ ರಿಯಾಕ್ಟಿವ್ ಟುವರ್ಡ್ಸ್ ಆಸಿಡ್. ಈಗ ಅಲ್ಯೂಮಿನಿಯಂ ಅಥವಾ ಮೆಗ್ನೀಷಿಯಂ ತಗೊಂಡ್ರೆ ಅವೆರಡರಲ್ಲಿ ಮೆಗ್ನೀಷಿಯಂ ಆಸಿಡ್ ಜೊತೆ ತುಂಬಾ ವಿಗರಸ್ ಆಗಿ ರಿಯಾಕ್ಟ್ ಆಗುತ್ತೆ, ಅದ್ರ ರಿಯಾಕ್ಟಿವಿಟಿ ಜಾಸ್ತಿ ಇರುತ್ತೆ. ಈ ರೀತಿ ಕಂಪೇರ್ ಮಾಡಿದ್ವಿ ಮೆಟಲ್ಸ್ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ. ಇನ್ನೊಂದೇನ್ ಕೊಟ್ಟಿದ್ದಾರೆ ಈ ಒಂದು ಟಾಪಿಕ್ ಮೇಲೆ ಅಂದ್ರೆ, ಮೆಟಲ್ಸ್ ಗಳು HNO ಜೊತೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಮೆಟಲ್ ಆಗಿ ನಾನು ಸೋಡಿಯಂ ತಗೊಳ್ತೀನಿ. ಆಕ್ಚುಲಿ ಸೋಡಿಯಂ ತಗೊಳಂಗಿಲ್ಲ ಆಸಿಡ್ ಜೊತೆ, ಯಾಕಂದ್ರೆ ಸೋಡಿಯಂ H2O ಅಂದ್ರೆ ವಾಟರ್ ಜೊತೆಗೆ ಅಷ್ಟು ವಿಗರಸ್ ಆಗಿ ರಿಯಾಕ್ಟ್ ಆಗುತ್ತೆ ಅಂದ್ರೆ ಆಸಿಡ್ ಜೊತೆಗೆ ರಿಯಾಕ್ಟಿವಿಟಿ ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ. ಸೊ ಅದಕ್ಕೆ ಸೋಡಿಯಂ ಕನ್ಸಿಡರ್ ಮಾಡಬೇಡಿ ಅಂತ ಹೇಳ್ತಾರೆ. ಬಟ್ ನಾನು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ ಇಲ್ಲಿ. ಸೋಡಿಯಂ ನ ಡೈಲ್ಯೂಟ್ HNO ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಓಕೆನಾ? ರಿಯಾಕ್ಟ್ ಆದಾಗ ನಿಮ್ ಟೆಕ್ಸ್ಟ್ ಬುಕ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಮೆಟಲ್ಸ್ ನ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಹೈಡ್ರೋಜನ್ ಬರುತ್ತೆ ಅಂತ ಜನರಲ್ ಇಕ್ವೇಶನ್ ಹೇಳ್ತಾ ಇದೆ. ಬಟ್ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಬಟ್ HNO ಯೂಸ್ ಮಾಡಿದಾಗ ಹೈಡ್ರೋಜನ್ ಗ್ಯಾಸ್ ಬರಲ್ಲ ಅಂತ ಹೇಳ್ತಾರೆ. ಈ ಇಕ್ವೇಶನ್ ಪ್ರಕಾರ ಬರೀತೀನಿ ನಾನು ಇಲ್ಲಿ, NaNO3 ಸೋಡಿಯಂ ನೈಟ್ರೇಟ್ ಪ್ಲಸ್ H2. ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಈ ಹೈಡ್ರೋಜನ್ ಗ್ಯಾಸ್ ಬರಲ್ಲ. ಯಾಕೆ ಅಂತ ಹೇಳ್ತೀನಿ. ಈ ಡೈಲ್ಯೂಟ್ HNO3 ಏನಿದೆ ಇದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಆಕ್ಸಿಡೈಸಿಂಗ್ ಏಜೆಂಟ್ ಏನ್ ಮಾಡುತ್ತೆ ಗೊತ್ತಾ, ಸೊಲ್ಯೂಷನ್ ಅಲ್ಲಿ ಒಂದು ಸ್ಪೀಶೀಸ್ ನ ಅಥವಾ ಒಂದು ಕಾಂಪೋನೆಂಟ್ ನ ಆಕ್ಸಿಡೈಸ್ ಆಗೋ ರೀತಿ ಮಾಡುತ್ತೆ. HNO3 ಇದೆಯಲ್ಲ, ಇದು ಬಂದಿದ್ದು ಇದ್ರೊಳಗಡೆ ಇರೋ ಒಂದು ಕಾಂಪೋನೆಂಟ್ ನ ಈ ಹೈಡ್ರೋಜನ್ ಅಂತ ಬಂದ್ರೆ ಇದನ್ನ ಆಕ್ಸಿಡೈಸ್ ಆಗೋ ರೀತಿ ಮಾಡುತ್ತೆ, ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಇದು ಇನ್ನೊಂದನ್ನ ಆಕ್ಸಿಡೈಸ್ ಆಗೋ ರೀತಿ ಮಾಡುತ್ತೆ, ಇದು ರೆಡ್ಯೂಸ್ ಆಗುತ್ತೆ. ಇಟ್ ಸೆಲ್ಫ್ ಅಂಡರ್ ಗೋಯಿಂಗ್ ರಿಡಕ್ಷನ್, ಇದು ರಿಡಕ್ಷನ್ ಆಗುತ್ತೆ, ಬಂದಿರೋದನ್ನ ಆಕ್ಸಿಡೈಸ್ ಆಗೋ ರೀತಿ ಮಾಡುತ್ತೆ. ಸೊ ನೀವೇನಾದ್ರೂ HNO ತಗೊಳ್ತೀರಾ ಅಂದ್ರೆ ರಿಯಾಕ್ಷನ್ ಆದಾಗ H2 ಬರುತ್ತೆ, ಬಟ್ H2 ರೀತಿನೇ ಇರೋದಿಲ್ಲ. ಅದು H2 ಇದ್ದಿದ್ದು ಆಕ್ಸಿಡೈಸ್ ಆಗಿ H2O ಆಗ್ಬಿಡುತ್ತೆ. ಆಕ್ಸಿಡೇಷನ್ ಅಂದ್ರೆ ಏನು, ಆಕ್ಸಿಡೈಸ್ ಆಗೋದು ಅಂದ್ರೇನು, ಗೈನಿಂಗ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಪಡ್ಕೊಂಡ್ರೆ ಆಕ್ಸಿಡೇಷನ್. ಸೊ ಇಲ್ಲಿ H2 ಇತ್ತು, ಆಕ್ಸಿಜನ್ ಇರಲಿಲ್ಲ, H2 ನ ಆಕ್ಸಿಡೈಸ್ ಮಾಡಿದೆ, H2O ಅಂದ್ರೆ ಹೈಡ್ರೋಜನ್ ಆಕ್ಸಿಜನ್ ಪಡ್ಕೊಂಡಿದೆ, ಗೇನಿಂಗ್ ಆಫ್ ಆಕ್ಸಿಜನ್, ಆಕ್ಸಿಡೇಷನ್ ಆಗಿದೆ. ಅದಕ್ಕೆ ಹೇಳೋದು ಸೊಲ್ಯೂಷನ್ ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಇಲ್ಲ ಅಂತ. ಯಾಕೆಂದ್ರೆ ಬಂದಿದ್ದ ಹೈಡ್ರೋಜನ್ HNO ಜೊತೆ ರಿಯಾಕ್ಟ್ ಆಗಿ ಅದು ಆಕ್ಸಿಡೈಸ್ ಆಗೋ ರೀತಿ ಮಾಡ್ಬಿಡುತ್ತೆ. ಸೊ ಏನಾಗುತ್ತೆ, H2 ಆಕ್ಸಿಜನ್ ತಗೊಂಡು ಆಕ್ಸಿಡೈಸ್ ಆಗಿ H2O ಬರುತ್ತೆ. ಆ ಒಂದು ಸೊಲ್ಯೂಷನ್ ಅಲ್ಲಿ ಇದು ರಿಡ್ಯೂಸ್ ಆಗುತ್ತೆ, ಇಟ್ ಸೆಲ್ಫ್ ಅಂಡರ್ಗೋಯಿಂಗ್ ರಿಡಕ್ಷನ್, ರಿಡ್ಯೂಸ್ ಆಗಿ NO2 N2 ಈ ರೀತಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳ ಫಾರ್ಮೇಶನ್ ಆಗುತ್ತೆ. ಅಂದ್ರೆ ರಿಯಾಕ್ಷನ್ ಯಾವ ಜೊತೆ ಜೊತೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ NO, NO2, N2O ಈ ರೀತಿ ಡಿಫ್ರೆಂಟ್ ಫಾರ್ಮೇಶನ್, ಡಿಫ್ರೆಂಟ್ ಆಕ್ಸೈಡ್ಸ್ ಗಳಾಗಿ ಇದು ರಿಡ್ಯೂಸ್ ಆಗುತ್ತೆ. ಈ ಆಕ್ಸಿಡೇಷನ್ ರಿಡಕ್ಷನ್ ಬಗ್ಗೆ ಡೀಟೇಲ್ ಆಗಿ ನಾನು ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಶನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಕ್ಸಿಡೇಷನ್ ಅಂದ್ರೇನು, ರಿಡಕ್ಷನ್ ಅಂದ್ರೇನು ಅಂತ. ಬಟ್ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಕೊಟ್ಟಿರೋದೇನಂದ್ರೆ, ಮೆಟಲ್ಸ್ ಗಳನ್ನ ಡೈಲ್ಯೂಟ್ HNO ಜೊತೆ ರಿಯಾಕ್ಟ್ ಮಾಡಿದಾಗ ಹೈಡ್ರೋಜನ್ ಬರಲ್ಲ. ಯಾಕೆ ಬರಲ್ಲ, ಬಂದಿದ್ದ ಹೈಡ್ರೋಜನ್ ಮತ್ತೆ ಆಕ್ಸಿಡೈಸ್ ಆಗಿ ವಾಟರ್ ಮಾಲಿಕ್ಯೂಲ್ ಆಗಿಬಿಡುತ್ತೆ. ಬಟ್ ತಗೊಂಡಿದಂತಹ HNO ಏನಿದೆ ಅದು ರೆಡ್ಯೂಸ್ ಆಗಿ NO, NO2, N2O ರೀತಿ ಆಗುತ್ತೆ. ಬಟ್ ಇನ್ನೊಂದು ಎಕ್ಸೆಪ್ಷನ್ ಕೊಟ್ಟಿದ್ದಾರೆ. ಈ ಸೋಡಿಯಂ ತಗೊಂಡಿದೀವಾ, ಕೆಲವೊಂದು ಸರಿ ಮೆಗ್ನೀಷಿಯಂ ಮತ್ತೆ ಮ್ಯಾಂಗನೀಸ್ ಇವೆರಡನ್ನ ಇನ್ನೂ ಡೈಲ್ಯೂಟ್ ಆಗಿರೋ, ಕಾನ್ಸಂಟ್ರೇಷನ್ ಇನ್ನೂ ಕಡಿಮೆ ಇರೋ ಡೈಲ್ಯೂಟ್ HNO ಜೊತೆ ರಿಯಾಕ್ಟ್ ಮಾಡಿದಾಗ ಆಗ ನಮಗೆ H2 ಸಿಗುತ್ತೆ. ಅಂದ್ರೆ MgNO3 ಟ್ವೈಸ್ ಮೆಗ್ನೀಷಿಯಂ ನೈಟ್ರೇಟ್ ಪ್ಲಸ್ H2 ಫಾರ್ಮೇಶನ್ ಆಗುತ್ತೆ. ಮೆಗ್ನೀಷಿಯಂ ತಗೊಳ್ತೀವಿ ಅಂದ್ರೆ ಮ್ಯಾಂಗನಸ್ ತಗೊಳ್ತೀವಿ ಅಂದ್ರೆ ಆಗ್ಲೂ ಕೂಡ H2 ಸಿಗುತ್ತೆ, ಹೈಡ್ರೋಜನ್ ಗ್ಯಾಸ್ ಸಿಗುತ್ತೆ. ಯಾವಾಗ ಡೈಲ್ಯೂಟ್ HNO ಮೆಗ್ನೀಷಿಯಂ ಮತ್ತೆ ಮ್ಯಾಂಗನಸ್ ಜೊತೆ ರಿಯಾಕ್ಟ್ ಆದಾಗ ಅದೊಂದು ಸೆಪರೇಟ್ ಕೇಸ್ ಕೊಟ್ಟಿದ್ದಾರೆ. ಆವಾಗ ಮಾತ್ರ ಹೈಡ್ರೋಜನ್ ಗ್ಯಾಸ್ ಸಿಗುತ್ತೆ. ಇನ್ನು ಬೇರೆ ಯಾವುದೇ ಮೆಟಲ್ಸ್ ನ ನೀವು HNO ಜೊತೆ ರಿಯಾಕ್ಟ್ ಮಾಡ್ತೀವಿ ಅಂದ್ರೆ ಹೈಡ್ರೋಜನ್ ಸಿಗಲ್ಲ, ಅದು ಆಕ್ಸಿಡೈಸ್ ಆಗಿ ಫರ್ದರ್ ಆಕ್ಸಿಡೈಸ್ ಆಗಿ H2 ಆಗುತ್ತೆ.
ಅಷ್ಟೇ ಗೊತ್ತು. ರಿಡ್ಯೂಸ್ ಆಗಿ NO2 N2 ರೀತಿ ಫಾರ್ಮೇಶನ್ ಆಗುತ್ತೆ. ಇದಿಷ್ಟು ಯಾವ ರೀತಿ ಮೆಟಲ್ಸ್ಗಳು ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ ಅನ್ನೋದು. ಈಗ ಮೆಟಲ್ಸ್ ಲಾಸ್ಟ್ ಕೆಮಿಕಲ್ ಪ್ರಾಪರ್ಟಿ ಬಂದು ಒಂದು ಮೆಟಲ್ಸ್ ಇನ್ನೊಂದು ಮೆಟಲ್ ಸಾಲ್ಟ್ ಸೊಲ್ಯೂಷನ್ ಜೊತೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅನ್ನೋದು. ಇದನ್ನ ಡಿಸ್ಕಸ್ ಮಾಡ್ಬೇಕು ಅಂದ್ರೆ ಒಂದು ಆಕ್ಟಿವಿಟಿ ನೋಡೋಣ. ಏನದಂದ್ರೆ ಎರಡು ಮೆಟಲ್ ತಗೊಳ್ತೀನಿ. ಇದು ಕಾಪರ್ ನೈಲ್ ಅಥವಾ ಕಾಪರ್ ಮೆಟಲ್ ಅಂತ ಅನ್ಕೊಳ್ಳಿ. ಇನ್ನೊಂದು ಇದು ಐರನ್. ಇದು ಕಾಪರ್ ಮೆಟಲ್, ಇದು ಐರನ್ ಮೆಟಲ್. ಕಾಪರ್ ನ ಐರನ್ ಸಲ್ಫೇಟಿಗೆ ಆಡ್ ಮಾಡ್ತೀನಿ, ಐರನ್ ನ ಕಾಪರ್ ಸಲ್ಫೇಟಿಗೆ ಆಡ್ ಮಾಡ್ತೀನಿ. ಇದು ಬಂದು CuSO4. ಇದಕ್ಕೆ ನಾನು ಐರನ್ ಆಡ್ ಮಾಡ್ತೀನಿ. Fe ನ CuSO4 ಆಡ್ ಮಾಡಿದ್ದೀನಿ. ಇದು ಬಂದು FeSO4 ಐರನ್ ಸಲ್ಫೇಟ್ಗೆ ಕಾಪರ್ ಹಾಕ್ತೀನಿ. ಇದು Cu. ಈ ಕಾಪರ್ ಸಲ್ಫೇಟ್ ಮತ್ತೆ ಐರನ್ ಸಲ್ಫೇಟ್ ಇದೆಯಲ್ಲ, ಇವೆರಡು ಕೂಡ ಮೆಟಲ್ ಸಾಲ್ಟ್ ಸೊಲ್ಯೂಷನ್. ಇವಕ್ಕೆ ಇಂಡಿವಿಜುವಲ್ ಆಗಿ ಮೆಟಲ್ ಆಡ್ ಮಾಡಿದ್ವಿ. Fe ಅನ್ನೋದನ್ನ ಕಾಪರ್ ಸಲ್ಫೇಟ್ ಹಾಕಿದೀವಿ, ಕಾಪರ್ ನ FeSO4 ಗೆ ಹಾಕಿದ್ವಿ. ಈಗ ಈ ಎರಡು ಟೆಸ್ಟ್ ಟ್ಯೂಬ್ ಅಲ್ಲಿ ಎರಡು ಬೀಕರ್ ಅಲ್ಲಿ ಯಾವುದ್ರಲ್ಲಿ ರಿಯಾಕ್ಷನ್ ಆಗುತ್ತೆ ಅಥವಾ ಎರಡರಲ್ಲೂ ರಿಯಾಕ್ಷನ್ ಆಗುತ್ತಾ ಅಂತ ಕೇಳಿದ್ರೆ ಎರಡರಲ್ಲಿ ರಿಯಾಕ್ಷನ್ ಆಗಲ್ಲ, ಒಂದರಲ್ಲೇ ರಿಯಾಕ್ಷನ್ ಆಗೋದು. ಯಾವ್ದ್ರಲ್ಲಿ? ಇದು ಬೀಕರ್ ಎ, ಇದು ಬೀಕರ್ ಬಿ ಅಂತ ಹೇಳಿದ್ರೆ ಬೀಕರ್ ಎ ನಲ್ಲಿ ಮಾತ್ರ ರಿಯಾಕ್ಷನ್ ಆಗುತ್ತೆ. ಯಾವ ರೀತಿ ಆಗುತ್ತೆ? ನಾನು ಐರನ್ ಹಾಕಿದ್ದೀನಿ, ಯಾವುದಕ್ಕೆ? ಕಾಪರ್ ಸಲ್ಫೇಟ್ಗೆ. ಈ ಒಂದು ರಿಯಾಕ್ಷನ್ ಅಲ್ಲಿ ಕಾಪರ್ ನ ಐರನ್ ರೀಪ್ಲೇಸ್ ಮಾಡುತ್ತೆ. ಈ ರೀತಿ ರಿಯಾಕ್ಷನ್ ಯಾವ್ದು ಕರಿತೀವಿ ನಾವು? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಇದನ್ನ ಫಸ್ಟ್ ಯೂನಿಟ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಶನ್ ಅಲ್ಲಿ. ಈ ಒಂದು ಕಾಂಪೌಂಡ್ ಅಲ್ಲಿ ಕಾಪರ್ ಜಾಗಕ್ಕೆ ಐರನ್ ಬರುತ್ತೆ, ಆವಾಗ ಐರನ್ ಸಲ್ಫೇಟ್ ಫಾರ್ಮೇಷನ್ ಆಗುತ್ತೆ, ಜೊತೆಗೆ ಕಾಪರ್ ಹೊರಗಡೆ ಬರುತ್ತೆ. ಈ ರಿಯಾಕ್ಷನ್ ಪಾಸಿಬಲ್ ಇದೆ. ಬಟ್ ಬೀಕರ್ ಬಿ ನಲ್ಲಿ ನಾವು ಕಾಪರ್ ನ ಐರನ್ ಸಲ್ಫೇಟ್ ಹಾಕಿದ್ರೆ ಯಾವುದೇ ರಿಯಾಕ್ಷನ್ ಆಗ್ತಿಲ್ಲ. ಯಾಕೆ ಅಂತ ಕೇಳಿದ್ರೆ ಈ ರಿಯಾಕ್ಷನ್ ಡಿಪೆಂಡ್ ಆಗೋದು ಆ ಒಂದು ಮೆಟಲ್ ಗಳ ರಿಯಾಕ್ಟಿವಿಟಿ ಮೇಲೆ. ಇಲ್ಲಿ ಐರನ್ ಕಾಪರ್ ಗಿಂತ ಮೋರ್ ರಿಯಾಕ್ಟಿವ್. ಹೌದಾ? ಈ ಕಾನ್ಸೆಪ್ಟ್ ಹೇಳ್ಬಿಡ್ತೇನೆ. ಇಲ್ಲಿ ಸಿಂಗಲ್ ಚೇರ್ ಇದೆ. ಈ ಸಿಂಗಲ್ ಚೇರ್ ಅಲ್ಲಿ ಐರನ್ ಇದೆ. ಇಲ್ಲಿ ಡಬಲ್ ಚೇರ್ ಒಟ್ಟಿಗೆ ಇದೆ. ಇಲ್ಲಿ ಕಾಪರ್ ಇದೆ, ಜೊತೆಗೆ SO4 ಜೊತೆಗೆ ಕಾಪರ್ ಇದೆ. ಡಬಲ್ ಚೇರ್. ಓಕೆನಾ? ಇದು ಸಿಂಗಲ್ ಚೇರ್, ಡಬಲ್ ಚೇರ್, ಐರನ್ ಇದೆ. ಬಟ್ ಐರನ್ಗೆ ಕಾಪರ್ ಜಾಗದಲ್ಲಿ ಕುತ್ಕೊಳ್ಬೇಕು ಅಂತ ಆಸೆ ಆಗುತ್ತೆ. ಐರನ್ ಕಾಪರ್ ಜಾಗದಲ್ಲಿ ಹೋಗ್ಬೇಕು, ಐರನ್ ಸಲ್ಫೇಟ್ ಹಾಕ್ಬೇಕು ಅಂತ. ಅದ್ರ ಜೊತೆಗೆ ಐರನ್ಗೆ ಕಾಪರ್ ಗಿಂತ ರಿಯಾಕ್ಟಿವಿಟಿ ಜಾಸ್ತಿ, ಅಂದ್ರೆ ಮೋರ್ ಪವರ್ಫುಲ್. ಐರನ್ ಕಾಪರ್ ಗಿಂತ ಮೋರ್ ಪವರ್ಫುಲ್. ಅವಾಗ ಏನ್ ಮಾಡುತ್ತೆ? ಇದು ಕಾಪರ್ ನ ತಳ್ಳಿ ತಾನು ಕುತ್ಕೊಂಡು FeSO4 ಫಾರ್ಮೇಶನ್ ಆಗುತ್ತೆ. ಯಾಕೆ ಫಾರ್ಮೇಶನ್ ಆಗುತ್ತೆ? ಐರನ್ಗೆ ಕಾಪರ್ ಗಿಂತ ಕೆಪಾಸಿಟಿ ಜಾಸ್ತಿ ಇದೆ, ರಿಯಾಕ್ಟಿವಿಟಿ ಜಾಸ್ತಿ ಇದೆ, ಅದಕ್ಕೆ ಅದನ್ನ ರೀಪ್ಲೇಸ್ ಮಾಡಿ ಕುತ್ಕೊಳ್ಳೋ ಕೆಪಾಸಿಟಿ ಇದೆ. ಬಟ್ ಕಾಪರ್ ಐರನ್ ಗಿಂತ ರಿಯಾಕ್ಟಿವಿಟಿ ಕಡಿಮೆ. ಅದಕ್ಕೆ ಈ ಒಂದು ರಿಯಾಕ್ಷನ್ ಅಲ್ಲಿ ಕಾಪರ್ ಐರನ್ ನ ರೀಪ್ಲೇಸ್ ಮಾಡೋ ಕೆಪಾಸಿಟಿ ಇಲ್ಲ. ಅದಕ್ಕೆ ಒಂದು ರಿಯಾಕ್ಷನ್ ಆಗಲ್ಲ. ಅಕಸ್ಮಾತ್ ಕಾಪರ್ ಐರನ್ ಗಿಂತ ರಿಯಾಕ್ಟಿವ್ ಆಗಿದ್ರೆ, ಐರನ್ ಗಿಂತ ಮೋರ್ ಪವರ್ಫುಲ್ ಆಗಿದ್ರೆ ಐರನ್ ತೆಗೆದುಹಾಕಿ ತಾನು ಕುತ್ಕೊಂಡು ಕಾಪರ್ ಸಲ್ಫೇಟ್ ಫಾರ್ಮೇಶನ್ ಆಗ್ತಿತ್ತು. ಬಟ್ ಐರನ್ ಪವರ್ಫುಲ್ ಆಗಿದೆ ಕಾಪರ್ ಗಿಂತ, ಅದಕ್ಕೆ ಏನ್ ಮಾಡುತ್ತೆ? ಐರನ್ ಕಾಪರ್ ನ ತೆಗೆದು FeSO4 ಫಾರ್ಮೇಶನ್ ಆಗುತ್ತೆ ಟೆಸ್ಟ್ ಟ್ಯೂಬ್ ಎ ನಲ್ಲಿ. ಬಟ್ ಬಿ ನಲ್ಲಿ ಕಾಪರ್ ಐರನ್ ರೀಪ್ಲೇಸ್ ಮಾಡಿ ಕಾಪರ್ ಸಲ್ಫೇಟ್ ಆಗಲ್ಲ. ಯಾಕಂದ್ರೆ ರಿಯಾಕ್ಟಿವಿಟಿ ಈ ರೀತಿ ಇದೆ. ರಿಯಾಕ್ಟಿವಿಟಿ ಆಫ್ ಐರನ್ ಈಸ್ ಮೋರ್. ಹಾಗಾಗಿ ಐರನ್ ಕಾಪರ್ ರಿಪ್ಲೇಸ್ ಮಾಡಿ FeSO4 ಫಾರ್ಮೇಶನ್ ಆಗುತ್ತೆ. ಈ ಒಂದು ರಿಯಾಕ್ಷನ್ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಕಾಪರ್ ಜಾಗಕ್ಕೆ ಐರನ್ ಬಂದಿದೆ, ಡಿಸ್ಪ್ಲೇಸ್ ಆಗಿದೆ, ಅದಕ್ಕೆ ರಿಯಾಕ್ಷನ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಬಟ್ ಕಾಪರ್ ಯಾಕೆ ಈ ಒಂದು ರಿಯಾಕ್ಷನ್ ಯಾಕೆ ಆಗಲ್ಲ ಅಂತ ಕೇಳ್ತಾರೆ. ಯಾಕಂದ್ರೆ ಇಲ್ಲಿ ಕಾಪರ್ ರಿಯಾಕ್ಟಿವಿಟಿ ಕಡಿಮೆ ಐರನ್ ಕಂಪೇರ್ ಮಾಡಿದ್ರೆ. ಸೊ ಐರನ್ ಜಾಗಕ್ಕೆ ಕಾಪರ್ ಕುತ್ಕೊಳ್ಳಕ್ ಆಗಲ್ಲ, ಯಾಕಂದ್ರೆ ಇದನ್ನ ತೆಗ್ದಿ ತಾನು ಕುತ್ಕೊಳ್ಳಕ್ ಆಗಲ್ಲ ಒಂದು ಪೊಸಿಷನ್ ಅಲ್ಲಿ. ಸೊ ಇಲ್ಲಿ ಕಾಪರ್ ರಿಯಾಕ್ಟಿವಿಟಿ ತುಂಬಾ ಕಡಿಮೆ ಐರನ್ಗೆ ಕಂಪೇರ್ ಮಾಡಿದ್ರೆ. ನೀವು ಕೇಳ್ಬೋದು, ಒಂದು ರಿಯಾಕ್ಟಿವಿಟಿಗೆ ನಮ್ಗೇನೋ ಐರನ್ ಕಾಪರ್ ಗಿಂತ ರಿಯಾಕ್ಟಿವಿಟಿ ಜಾಸ್ತಿ ಅಂತ ಗೊತ್ತಿತ್ತು, ಸೊ ಅದಕ್ಕೆ ಒಂದು ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ವಿ. ಬಟ್ ನಮ್ಗೆ ಗೊತ್ತಾಗ್ಬೇಕಲ್ಲ. ಈಗ ನಾವು ಜಿಂಕು ಮತ್ತೆ ಐರನ್ ಕೊಡ್ತೀನಿ, ಈಗ ಇವೆರಡರ ರಿಯಾಕ್ಟಿವಿಟಿ ಯಾವ್ದು ಜಾಸ್ತಿ ಯಾವ್ದು ಕಡಿಮೆ ಅಂತ ಹೆಂಗ್ ಕಂಪೇರ್ ಮಾಡೋದು ಅಂತ ಕೇಳಿದಾಗ ರಿಯಾಕ್ಟಿವಿಟಿ ಸೀರೀಸ್ ಅಂತ ಬರುತ್ತೆ.
ರಿಯಾಕ್ಟಿವಿಟಿ ಸೀರೀಸ್ ನಮ್ಗೆ ಏನ್ ಡೇಟಾ ಕೊಡುತ್ತೆ ಅಂದ್ರೆ, ಇನ್ಫಾರ್ಮೇಶನ್ ಕೊಡುತ್ತೆ ಅಂದ್ರೆ, ಯಾವ ಮೆಟಲ್ ಮೋರ್ ರಿಯಾಕ್ಟಿವ್, ಯಾವ ಮೆಟಲ್ ಲೆಸ್ ರಿಯಾಕ್ಟಿವ್ ಜೊತೆಗೆ ಕಂಪೇರ್ ಮಾಡ್ತಾ ಹೋಗುತ್ತೆ. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡುತ್ತೆ. ಈ ಮೆಟಲ್ ಮೋರ್ ರಿಯಾಕ್ಟಿವ್, ಇದು ಕಂಪೇರ್ ಮಾಡಿದ್ರೆ ಇದು ಲೆಸ್ ರಿಯಾಕ್ಟಿವ್, ಇದಕ್ಕೆ ಕಂಪೇರ್ ಮಾಡಿದ್ರೆ ಇದನ್ನು ಲೆಸ್ ರಿಯಾಕ್ಟಿವ್. ಈ ರೀತಿ ಒಂದು ಮೆಟಲ್ಸ್ ಗಳನ್ನ ಅರೇಂಜ್ ಮಾಡ್ತಾ ಹೋಗುತ್ತೆ. ಅದನ್ನ ನಾವು ರಿಯಾಕ್ಟಿವಿಟಿ ಸೀರೀಸ್ ಅಂತ ಕರಿತೀವಿ. ಈಗ ರಿಯಾಕ್ಟಿವಿಟಿ ಸೀರೀಸ್ ನಾನು ಇಲ್ಲಿ ಬರಿತೀನಿ, ಓಕೆನಾ? ಇಲ್ಲಿ ಬರಿಲ್ಲ, ಇಲ್ಲೇ ಬರಿತೀನಿ. ರಿಯಾಕ್ಟಿವಿಟಿ ಸೀರೀಸ್ ತುಂಬಾ ಚಿಕ್ಕದಾಗಿ ಬರೀತೀನಿ. ಫಸ್ಟ್ ಮೋರ್ ರಿಯಾಕ್ಟಿವ್, ನೆಕ್ಸ್ಟ್ ಸೋಡಿಯಂ ಕೊಟ್ಟಿದ್ದಾರೆ, ಆಮೇಲೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಐರನ್, ಲೆಡ್, ಆಮೇಲೆ ಹೈಡ್ರೋಜನ್, ಕಾಪರ್ ಜೊತೆಗೆ ಮರ್ಕ್ಯೂರಿ, ಆಮೇಲೆ ಸಿಲ್ವರ್, ಆನಂತರ ಗೋಲ್ಡ್. ಇಷ್ಟು ಮೆಟಲ್ಸ್ ಕಾಣಿಸೋದನ್ನ ಡಿಟೆಕ್ಟ್ ಮಾಡಿದ್ದೀನಿ. ಒಂದೊಂದು ಪೊಟ್ಯಾಷಿಯಂ ಅಂತ ಬರಿಬೇಕಾದ್ರೆ ಹೇಳಿದ್ದೀನಿ, ಓಕೆನಾ? ಇದು ರಿಯಾಕ್ಟಿವಿಟಿ ಈ ರೀತಿ ಕಡಿಮೆ ಆಗ್ತಾ ಬರುತ್ತೆ. ಡಿಕ್ರೀಸ್ ಇನ್ ರಿಯಾಕ್ಟಿವಿಟಿ, ಡಿಕ್ರೀಸಸ್. ಇದರಲ್ಲಿ ಪೊಟ್ಯಾಷಿಯಂ ಒಂದು ಮೋರ್ ರಿಯಾಕ್ಟಿವ್ ಮೆಟಲ್. ಇಲ್ಲಿ ಗೋಲ್ಡ್ ಬಂದ್ಬಿಟ್ಟು ಲೆಸ್ ರಿಯಾಕ್ಟಿವ್ ಮೆಟಲ್, ಓಕೆನಾ? ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೆ. ಇಲ್ಲಿ ಬರ್ತಾ ಬರ್ತಾ ರಿಯಾಕ್ಟಿವಿಟಿ ಕಡಿಮೆ ಆಗುತ್ತೆ. ಇಲ್ಲಿ ನೋಡಿ, ಐರನ್ ಈ ಪೊಸಿಷನ್ ಇದೆ, ಕಾಪರ್ ಈ ಪೊಸಿಷನ್ ಇದೆ, ಇಲ್ಲಿ ಡಿಕ್ರೀಸ್ ಆಗಿದೆ. ಇಲ್ಲಿ ಐರನ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ನಾನು ಇನ್ನೊಂದು ಏನ್ ಹೇಳಿದೆ, ಜಿಂಕ್ ಮತ್ತೆ ಐರನ್ ತಗೊಂಡಾಗ ಜಿಂಕ್ ಕಾಪರ್ ಗಿಂತ ಮೋರ್ ರಿಯಾಕ್ಟಿವ್. ಈಗ ಇನ್ನೊಂದು ರಿಯಾಕ್ಷನ್ ಬರೀತೀನಿ ನೋಡಿ. ಜಿಂಕ್ ನ FeSO4 ಆಡ್ ಮಾಡಿದಾಗ ಜಿಂಕ್ ಸಲ್ಫೇಟ್ ಫಾರ್ಮೇಶನ್ ಆಗುತ್ತೆ, ಜೊತೆಗೆ ಐರನ್ ಬರುತ್ತೆ. ಯಾಕೆ ಬರುತ್ತೆ? ಇಲ್ಲಿ ಜಿಂಕ್ ಐರನ್ ಗಿಂತ ಮೋರ್ ರಿಯಾಕ್ಟಿವ್. ನೋಡಿ, ಜಿಂಕ್ ಐರನ್ ಗಿಂತ ಮೋರ್ ರಿಯಾಕ್ಟಿವ್. ಇಲ್ಲಿ ಬರ್ತಾ ಬರ್ತಾ ರಿಯಾಕ್ಟಿವಿಟಿ ಕಡಿಮೆ ಆಗಿದೆ, ಜಿಂಕ್ ಗಿಂತ ಐರನ್ ರಿಯಾಕ್ಟಿವಿಟಿ ಕಡಿಮೆ. ಅದಕ್ಕೆ ಜಿಂಕ್ ಐರನ್ ರಿಪ್ಲೇಸ್ ಮಾಡಿ ಜಿಂಕ್ ಸಲ್ಫೇಟ್ ಫಾರ್ಮೇಶನ್ ಆಗುತ್ತೆ, ಜೊತೆಗೆ ಐರನ್ ಬರುತ್ತೆ. ಬಟ್ ಕಾಪರ್ ಆ ಕೆಲಸ ಮಾಡಕ್ಕಾಗಲಿಲ್ಲ. ಕಾಪರ್ ನ FeSO4 ಆಡ್ ಮಾಡಿದ್ರೆ ಆ ರಿಯಾಕ್ಷನ್ ಆಗಲ್ಲ, ಯಾಕಂದ್ರೆ ಕಾಪರ್ Fe ಗಿಂತ ರಿಯಾಕ್ಟಿವಿಟಿ ಕಡಿಮೆ, ಬಟ್ ಜಿಂಕ್ ಐರನ್ ಗಿಂತ Fe ಗಿಂತ ರಿಯಾಕ್ಟಿವಿಟಿ ಜಾಸ್ತಿ. ಸೊ ಒಂದು ಪ್ಲೇಸ್ ನ ರಿಪ್ಲೇಸ್ ಮಾಡಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೆ. ಆಗ ZnSO4 ಫಾರ್ಮೇಶನ್ ಆಗುತ್ತೆ, ಜೊತೆಗೆ ಐರನ್ ಹೊರಗಡೆ ಬರುತ್ತೆ. ಈ ರೀತಿ ರಿಯಾಕ್ಷನ್ ಹೆಂಗ್ ಡಿಪೆಂಡ್ ಆಗುತ್ತೆ ಅಂದ್ರೆ, ಈ ರೀತಿ ಈ ಒಂದು ಸೀರೀಸ್ ನ ನೆನ್ಪಿಟ್ಕೊಳ್ಳಿ ಸಾಕು. ಈ ಸೀರೀಸ್ ನ ಹೆಂಗ್ ಅರೇಂಜ್ ಮಾಡಿದ್ರೆ ಇವೆಲ್ಲ ಏನು ಅನ್ನೋದೆಲ್ಲ ಡೀಟೇಲ್ ಆಗಿ PUC ಸೈನ್ಸ್ ತಗೊಳ್ತೀರೋ ಅವ್ರಿಗೆ ಗೊತ್ತಾಗುತ್ತೆ. ಇದನ್ನ ಪೊಟೆನ್ಶಿಯಲ್ ವ್ಯಾಲ್ಯೂ ಅಂತ ಬರುತ್ತೆ, ಅದ್ರ ಮೇಲೆ ಅರೇಂಜ್ ಮಾಡ್ತಾ ಹೋಗ್ತಾರೆ. ಇದಿಷ್ಟಲ್ಲ, ಇದುವರೆಗೂ ಡಿಸ್ಕಸ್ ಮಾಡಿದ್ವಲ್ಲ ನಾವು ರಿಯಾಕ್ಟಿವಿಟಿ ವಿತ್ ಆಕ್ಸಿಜನ್. ಆಕ್ಸಿಜನ್ ಜೊತೆ ಕೆಲವು ನೋಡಿದ್ವಲ್ಲ, ಕೆಲವು ಮೆಟಲ್ಗಳು ಆಕ್ಸಿಜನ್ ಜೊತೆ ತುಂಬಾ ಫಾಸ್ಟ್ ಆಗಿ ರಿಯಾಕ್ಟ್ ಆಗುತ್ತೆ. ವಾಟರ್ ಜೊತೆಗೂ ಕಂಪೇರ್ ಮಾಡಿದ್ವಿ, ಆಸಿಡ್ ಜೊತೆಗೂ ಕಂಪೇರ್ ಮಾಡಿದ್ವಿ. ಸೊ ಎಲ್ಲಾ ಮೆಟಲ್ಗಳು ಒಂದೇ ರೀತಿ ರಿಯಾಕ್ಟ್ ಆಗಲ್ಲ. ಒಂದು ಪರ್ಟಿಕ್ಯುಲರ್ ಆಗಿ ಕೆಲವು ರಿಯಾಕ್ಟ್ ಆಗಲ್ಲ, ಕೆಲವು ಫಾಸ್ಟ್ ಆಗಿ ರಿಯಾಕ್ಟ್ ಆಗುತ್ತೆ, ಕೆಲವು ರಿಯಾಕ್ಟಿವಿಟಿ ಕಡಿಮೆ ಇರುತ್ತೆ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಒಂದು ಚಾರ್ಟ್ ರೆಡಿ ಮಾಡಿದ್ದಾರೆ, ರಿಯಾಕ್ಟಿವಿಟಿ ಸೀರೀಸ್ ಅಂತ. ಪೊಟ್ಯಾಷಿಯಂ ಮೋರ್ ರಿಯಾಕ್ಟಿವ್, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಕಡಿಮೆ, ಹಂಗೆ ರಿಯಾಕ್ಟಿವಿಟಿ ಕಡಿಮೆ ಆಗ್ತಾ ಬರುತ್ತೆ. ಗೋಲ್ಡ್ ಏನಿದೆ ಅದು ಲೆಸ್ ರಿಯಾಕ್ಟಿವ್, ತುಂಬಾ ರಿಯಾಕ್ಟಿವಿಟಿ ಕಡಿಮೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ. ಪೊಟ್ಯಾಷಿಯಂ ಇದೆ ಅದು ರಿಯಾಕ್ಟಿವಿಟಿ ಹೈ, ಎಲ್ಲದಕ್ಕಿಂತ ಪೊಟ್ಯಾಷಿಯಂ ತುಂಬಾ ಫಾಸ್ಟ್ ಆಗಿ ರಿಯಾಕ್ಟ್ ಆಗುತ್ತೆ. ಇದು ಬಂದು ಇಷ್ಟೊತ್ತೇನು ಡಿಸ್ಕಸ್ ಮಾಡೋದಲ್ಲ, ಐರನ್ ಕಾಪರ್ ಸಲ್ಫೇಟ್ ಹಾಕಿದ್ರೆ ಇದು ಒಂದು ಮೆಟಲ್ ಇನ್ನೊಂದು ಮೆಟಲ್ ಸೊಲ್ಯೂಷನ್ ಜೊತೆ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅನ್ನೋದು. ಫೈನಲ್ ಆಗಿ ಏನಂತ ಹೇಳ್ತೀವಿ ಅಂದ್ರೆ, ಯಾವುದೋ ಒಂದು ಮೆಟಲ್ ಎ ಗೊತ್ತಿಲ್ಲ ಯಾವ್ದು ಅಂತ, ಆ ಮೆಟಲ್ ಏನ ಸಾಲ್ಟ್ ಸೊಲ್ಯೂಷನ್ ಬಿಗೆ ಆಡ್ ಮಾಡಿದ್ರೆ ನೆಕ್ಸ್ಟ್ ಏನ್ ಬರುತ್ತೆ, ಸಾಲ್ಟ್ ಸೊಲ್ಯೂಷನ್ ಎ ಬರುತ್ತೆ, ಜೊತೆಗೆ ಮೆಟಲ್ ಬಿ ರಿಪ್ಲೇಸ್ ಆಗುತ್ತೆ. ಇದನ್ನ ಎಕ್ಸಾಂಪಲ್ ಆಗಿ ಬರೀತೀನಿ ನೋಡಿ. ಈಗ ಇದೇ ರಿಯಾಕ್ಷನ್ ಬರೆದು ಹೇಳ್ತೀನಿ. ಮೆಟಲ್ ಎ ಆಗಿ ನಾನು ಐರನ್ ತಗೊಳ್ತೀನಿ, ಸಾಲ್ಟ್ ಸೊಲ್ಯೂಷನ್ ಬಿ ಯಾವ್ದು ತಗೊಳ್ತೀನಿ, ಕಾಪರ್ ಸಲ್ಫೇಟ್ ಸಾಲ್ಟ್, ಕಾಪರ್ ಸಲ್ಫೇಟ್ ಸಾಲ್ಟ್ ಸೊಲ್ಯೂಷನ್ ಇದು. ಅದೇ ಬಿ ಅಂದ್ರೆ ಬಂದ್ರೆ ಕಾಪರ್, ಎ ಅಂತ ಬಂದ್ರೆ ಐರನ್. ಈ ರಿಯಾಕ್ಷನ್ ಆಗುತ್ತೆ, ಯಾಕೆ ಐರನ್ ಕಾಪರ್ ಗಿಂತ ರಿಯಾಕ್ಟಿವ್. ಸೊ ಒಂದು ಪ್ಲೇಸ್ ನ ರಿಪ್ಲೇಸ್ ಮಾಡಿಕೊಂಡು FeSO4 ಫಾರ್ಮೇಶನ್ ಆಗುತ್ತೆ. ಈಗ ಮೆಟಲ್ ಎ ಅಲ್ವಾ, ಇಲ್ಲಿ ಫಾರ್ಮೇಶನ್ ಆಗಿರೋದು ಐರನ್ ಸಲ್ಫೇಟ್, ಸಾಲ್ಟ್ ಸೊಲ್ಯೂಷನ್ ಎ ಫಾರ್ಮೇಶನ್ ಆಗಿದೆ, ಕರೆಕ್ಟಾ? ನೆಕ್ಸ್ಟ್ ಮೆಟಲ್ ಬಿ ಹೊರಗಡೆ ಬಂದಿದೆ. ಮೆಟಲ್ ಬಿ ಅಂದ್ರೆ ಯಾವುದು, ಕಾಪರ್ ಹೊರಗಡೆ ಬಂದಿದೆ. ಸೊ ಜನರಲ್ ರಿಯಾಕ್ಷನ್ ಇದು. ಮೆಟಲ್ ಏನ ಸಾಲ್ಟ್ ಸೊಲ್ಯೂಷನ್ ಬಿ ಜೊತೆ ಡಿಸಾಲ್ವ್ ಅಥವಾ ಹಾಕ್ದಾಗ ರಿಯಾಕ್ಟ್ ಆದಾಗ ಸಾಲ್ಟ್ ಸೊಲ್ಯೂಷನ್ ಎ ಬರುತ್ತೆ, ಜೊತೆಗೆ ಮೆಟಲ್ ಬಿ ಹೊರಗಡೆ ಬರುತ್ತೆ. ಅದೇ ಹೇಳಿದ್ದು, ರಿಯಾಕ್ಟ್ ಆಗುತ್ತೋ ಇಲ್ವೋ ಅಥವಾ ರಿಪ್ಲೇಸ್ ಮಾಡುತ್ತೋ ಇಲ್ವೋ
ಏನು ಹೇಳಿದ್ರು, ಕಾಪರ್ನ FeSO4 ಹಾಕಿದ್ರೆ ರಿಯಾಕ್ಷನ್ ಆಗಲ್ಲ. ಇದು ಗೊತ್ತಾಗಲ್ಲ ಹೆಂಗೆ, ಒಂದು ಸೀರೀಸ್ ನೋಡ್ಕೊಂಬಿಡಿ, ಈಸಿಯಾಗಿ ಗೊತ್ತಾಗುತ್ತೆ. ಕಾಪರ್ ಐರನ್ಗಿಂತ ಲೆಸ್ ರಿಯಾಕ್ಟಿವ್. ಈ ಒಂದು ಪ್ಲೇಸ್ ನ ರಿಪ್ಲೇಸ್ ಮಾಡೋ ಕೆಪಾಸಿಟಿ ಕಾಪರ್ ಇಲ್ಲ, ಅದಕ್ಕೆ ಏನ್ ಮಾಡುತ್ತೆ, ರಿಯಾಕ್ಷನ್ ಆಗಲ್ಲ. ಬಟ್ ಈ ರಿಯಾಕ್ಷನ್ ಆಗುತ್ತೆ ಉಲ್ಟಾ, ಐರನ್ ಕಾಪರ್ ಸಲ್ಫೇಟ್ ಹಾಕಿದ್ರೆ ಅದನ್ನ ರಿಪ್ಲೇಸ್ ಮಾಡಿ ತಾನು ಕೂತ್ಕೊಳ್ಳೋದು. ಯಾಕಂದ್ರೆ Fe is more reactive. Fe is more reactive than copper. ಬಟ್ ಜಿಂಕ್ Fe ಮೋರ್ ರಿಯಾಕ್ಟಿವ್. ಅದಕ್ಕೆ Fe ಜಾಗದಲ್ಲಿ ಜಿಂಕ್ ಕೂಡ ರಿಪ್ಲೇಸ್ ಮಾಡೋ ಕೆಪಾಸಿಟಿ ಇದೆ. ಫಸ್ಟ್ ಈ ಒಂದು ರಿಯಾಕ್ಟಿವಿಟಿ ಸೀರೀಸ್ ನೋಡ್ಕೊಳ್ಳಿ, ಆಮೇಲೆ ನೀವು ಯಾವುದನ್ನೇ ಬೇಕಾದ್ರೂ ರಿಯಾಕ್ಷನ್ ಪಾಸಿಬಲ್ ಅಥವಾ ಇಲ್ವಾ ಈ ರೀತಿ ನೀವೇ ಐಡೆಂಟಿಫೈ ಮಾಡಬಹುದು. ಇಲ್ಲಿಗೆ ಈ ಒಂದು ವಿಡಿಯೋದಲ್ಲಿ ಇಷ್ಟ ಸಾಕು ಅಂತ ಅನ್ಕೊಳ್ತೀನಿ. ಇಲ್ಲಿಗೆ ಫುಲ್ ಕಂಪ್ಲೀಟ್ ನಾವು ಮೆಟಲ್ಸ್ ದ ಕೆಮಿಕಲ್ ಪ್ರಾಪರ್ಟೀಸ್ ನ ಡಿಸ್ಕಸ್ ಮಾಡಿದೀವಿ. ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು ನಿಮ್ಗೆ ಅರ್ಥ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೂ ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಕೊಡೋದನ್ನ ಮರಿಬೇಡಿ. ಯಾವುದೇ ರೀತಿಯ ಒಪಿನಿಯನ್ ಆಗಲಿ, ಸಜೆಷನ್ಗಳಾಗಲಿ, ಡೌಟ್ಸ್ಗಳಾಗಲಿ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಥ್ಯಾಂಕ್ ಯು.